ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ರೈತ ಬಂದವರೇ, ನಿಮಗೆಲ್ಲ ರೈತ ಪ್ರಗತಿಗೆ ಸ್ವಾಗತ. ನಾನು ಪ್ರಸನ್ನಮೂರ್ತಿ TR. ಕಳೆದ 3 ಸಂಚಿಕೆಯಿಂದ ನಾವು ಬಸವನಮುನೆಯಲ್ಲಿ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಗಳನ್ನ, ಅಂತರ ಬೆಳೆಗಳನ್ನ ಪಂಚತರಂಗಿಣಿ ಯೋಜನೆಯಲ್ಲಿ ಅಳವಡಿಸೋದು ಹೇಗೆ ಅಂತ ನೋಡಿದ್ದೀವಿ. ಇದಕ್ಕೂ ತಾವೆಲ್ಲ ಸಾಕಷ್ಟು ಜನ ಇದನ್ನು ವೀಕ್ಷಿಸಿ, ಪದೇ ಪದೇ ವೀಕ್ಷಿಸಿ, ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಿಸಿ, ಅದರ ಬಗ್ಗೆ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ದುಗುಡ ಏನು, ತೆಂಗೊಳಗೆ ಅಡಿಕೆ ಹಾಕಿದ್ರೆ ತೆಂಗು ಸೋಲಾಗುತ್ತೆ, ಅಡಿಕೆ ಒಳಗೆ ಬಾಳೆ ಹಾಕಿದ್ರೆ ಬಾಳೆ ಸೋಲಾಗುತ್ತೆ, ಈ ಥರ ಸಾಕಷ್ಟು ಏನು ಗೊಂದಲಗಳಿದ್ವು ನಿಮ್ಮಲ್ಲಿ, ಅವನ್ನ ನಿವಾರಿಸ್ಕೊಂಡ್ರಿ ಅಂತ ನೀವೇ ಕರೆ ಮಾಡಿ ಹೇಳಿದಾಗ ನಮಗೆ ತುಂಬ ಖುಷಿಯಾಯಿತು. ಖಂಡಿತವಾಗ್ಲೂ ಈ ನೈಸರ್ಗಿಕ ಕೃಷಿ ಅಂದರೆ ಭೂಮಿ ಅನ್ನಪೂರ್ಣೆ, ಅಲ್ಲಿರೋಂಥ ಪ್ರತಿಯೊಂದು ಪೋಷಕಾಂಶಗಳು ತನ್ನ ಮೇಲೆ ಒಡಲಿನ ಮೇಲೆ ಹುಟ್ಟುವಂಥ ಸಕಲ ಜೀವಾತ್ಮಗಳಿಗೂ ಕೂಡ ಆಹಾರ ಪೋಷಕಾಂಶ ಒದಗಿಸುವಂಥ ಅತಿ ಉತ್ಕೃಷ್ಟವಾದ ಕೆಲಸ ಮಾಡೋದು ಯಾರು? ಭೂಮಿ ತಾಯಿ. ಹಾಗಾಗಿ ಅದರಿಂದ ಹೇಗೆ ಆ ಒಂದು ಪೋಷಕಾಂಶಗಳನ್ನ ನಾವು ತೆಗೆದು ಆ ಸಸ್ಯಗಳಿಗೆ ಉಣ್ಬಡಿಸೋದು, ಆ ಮರಗಳಿಗೆ ಉಣ್ಬಡಿಸೋದು ಮಾಡೋದು ಅಷ್ಟೇ ಅಲ್ಲದೆ, ಹೇಗೆ ಬಿದ್ದಂಥ ತ್ಯಾಜ್ಯ, ಯಾವ ತ್ಯಾಜ್ಯದಲ್ಲಿ ಪೂರ್ಣ ಪೋಷಕಾಂಶಗಳು ಅಡಕವಾಗಿರ್ತವೋ ಅವನ್ನ ಮತ್ತೆ ನಮ್ಮ ಭೂಮಿ ಮೇಲೆ ಹಾಕಿ ಮತ್ತೆ ಈ ತೆಗೆದುಕೊಂಡಂಥ ಪೋಷಕಾಂಶಗಳನ್ನ ಮತ್ತೆ ಮರುಪೂರ್ಣ ಮಾಡೋದು ಹೇಗೆ, ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನನಗಂತೂ ಒಂದು ಮಂದಟ್ಟಾಗಿದೆ, ನಿಮಗೆಲ್ಲ ಅರ್ಥ ಆಗಿದೆ. ಯಾವುದೇ ಒಂದು ಕಸ ತ್ಯಾಜ್ಯ ನಮ್ಮ ಹೊಲದಲ್ಲಾಗಲಿ, ನಮ್ಮ ತೋಟದಲ್ಲಾಗಲಿ, ನಮ್ಮ ಗದ್ದೆಗಳಲ್ಲಾಗಲಿ ಬಿದ್ದಂಥ ಒಣ ತ್ಯಾಜ್ಯನ ನಾವು ಯಾರೂ ಸುಡಬಾರ್ದು ಅನ್ನೋದನ್ನು ನಮಗೆಲ್ಲ ಮಂದಟ್ಟಾಗಿದೆ ಅನ್ನೋದು ತುಂಬ ಖುಷಿ ಕೊಡುವಂಥ ವಿಷಯ. ಅದು ಭೂಮಿ ತಾಯಿಯ ಒಡವೆ ಅದು. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಯಾವುದೇ ತ್ಯಾಜ್ಯ ಬಿತ್ತು ಅಂದರೆ ಆ ಭೂಮಿ ತಾಯಿ ವಾಪಸ್ ಅರ್ಪಿಸೋದು, ಆ ಭೂಮಿ ತಾಯಿಗೆ ಮುಚ್ಚಿಗೆ ರೂಪದಲ್ಲಿ ವಾಪಸ್ ಅರ್ಪಿಸೋದೇ ನಮ್ಮ ಮೂಲ ಕೆಲಸ ಆಗಿರುತ್ತೆ. ಅದನ್ನು ನಾವು ಮಾಡಿದಾಗ ಅತಿ ಯಶಸ್ವಿಯಾಗಿ ಈ ಕೃಷಿನ ಮಾಡೋದನ್ನು ನಾವು ಕಲಿಬೋದು. ಅದೇ ರೀತಿ ಮುಚ್ಚಿಗೆಯಿಂದ ಆಗುವಂಥ ಲಾಭಗಳೇನು, ಇವನ್ನೆಲ್ಲ ಕೂಡ ನಾವು ಕೂಲಂಕುಷವಾಗಿ ನೋಡಿದ್ವಿ. ಆದರೆ ಸ್ನೇಹಿತರೆ, ನಿಮ್ಮಲ್ಲಿ ಕೆಲವಾರು ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ. ಏನಪ್ಪ ಈ ಪ್ರಶ್ನೆ? ನಾವು ಆಗಲೇ ತೆಂಗಿನ ತೋಟ ಹಾಕಿ 20 ವರ್ಷ ಆಗಿದೆ, 25 ವರ್ಷ ಆಗಿದೆ, 5 ವರ್ಷ ಆಗಿದೆ, 30 ವರ್ಷ ಆಗಿದೆ. ನಾವು ಇದರೊಳಗೆ ಈ ನೈಸರ್ಗಿಕ ಕೃಷಿ ಪಂಚತರಂಗಿಣಿ ಯೋಜನೆಯನ್ನು ಅಳವಡಿಸ್ಬಹುದಾ? ಇದು ಎಲ್ಲರಿಗೂ ಎದ್ದಿರೋಂಥ ಪ್ರಶ್ನೆ. ಅಳವಡಿಸ್ಬೋದು ಅಂತಾದರೆ ಹೇಗೆ ಇದನ್ನು ಅಳವಡಿಸೋದು? ತುಂಬ ಸುಲಭ ಇದೆ. ಯಾವ ರೀತಿ ನಾವು ಈ ಪಂಚತರಂಗಿಣಿ ಯೋಜನೆಯಲ್ಲಿ ದೊಡ್ಡ ಮರ, ಮಧ್ಯಮ ಮರ, ಸಣ್ಣ ಮರ, ಅದ್ರ ಕೆಳಗಡೆ ಪೊದೆ ಗಿಡಗಳು, ಅದ್ರ ಕೆಳಗಡೆ ಗೆಡ್ಡೆ ಗೆಣಸುಗಳು, ಹೂವು, ತರಕಾರಿ ಇದನ್ನೆಲ್ಲ ನಾವು ನೋಡಿದ್ವೋ ಅದೇ ರೀತಿಯೇ ಇದನ್ನು ಕೂಡ ಅಳವಡಿಸ್ಕೊಂಡು ಹೋಗೋದು. ಆದರೆ ಒಂದು ಸಣ್ಣ ಬದಲಾವಣೆ ಇರ್ತವೆ. ಯಾವ ರೀತಿ ಅಂದರೆ, ಇವಾಗ ನಮ್ಮ ಕೆಲವಾರು ಜನ ಏನು ಮಾಡಿದ್ರು ಅಂದರೆ, ನಾವು 25 ಅಡಿಗೆ 25 ಅಡಿ ನಾವು ತೆಂಗಿಟ್ಟಿದ್ದೀವಿ ಅಂತ, ಅಂದರೆ 25 ಅಡಿಗೆ 25 ಅಡಿ ಇಟ್ಟಿದ್ದೀವಿ ಅಂತ ಕೆಲವರೆಲ್ಲ ಕರೆ ಮಾಡಿದ್ರಿ. 25 ಅಡಿ, ಈ ಒಂದೊಂದು ಚೌಕಾನು 5 ಅಡಿ. ಈ ರೀತಿ 25 ಅಡಿ ಅಂದರೆ ಇದು 25 ಅಡಿ, ಪ್ರತಿಯೊಂದೂ 5 ಅಡಿ, 5 ಅಡಿ, 5 ಅಡಿ, 5 ಅಡಿ, ಅದೇ ರೀತಿ 5 ಅಡಿ, 5 ಅಡಿ, ಈ ರೀತಿ ನಾವು ಇಲ್ಲಿ ತೆಂಗು ಹಾಕಿದ್ದೀವಿ. ಏನು ಮಾಡಿದ್ದೀವಿ? ಇಲ್ಲಿ ತೆಂಗನ್ನು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ನೀವು ಆಗಲೇ ಹೇಳಿದ್ದೀರ. ಈ 5 ಅಡಿ 5 ಅಡಿ ವ್ಯವಸ್ಥೆಯನ್ನು ನಾವು ಏನು ನೋಡ್ತಾ ಇದ್ದೀವಿ, ನಿಮ್ಮ ತೆಂಗಿನ ಗಿಡಗಳು 3 ವರ್ಷದಿಂದ ಕೆಳಪಟ್ಟಿದ್ರೆ, ನಾವು ಈ ತೆಂಗಿನ ಗಿಡಗಳನ್ನ ಅಳವಡಿಸಿ ಒಂದು 3 ವರ್ಷದ ಆಗಿದೆ ಅನ್ನೋ ತನಕ ಆದಾಗ ನಾವು ಈ ರೀತಿ ಅತಿ ಹತ್ತಿರದಲ್ಲಿ ತೆಂಗಿನ ಗಿಡಗಳಿಗೆ ಬೇರೆ ಹಾಕ್ಬೋದು. ಕಾರಣ ಯಾಕೆಂದರೆ ಇನ್ನೂ ಈ ಬೇರುಗಳು ಬೆಳೀತಾ ಇರ್ತವೆ. ನಮಗೆ ಯಾವುದಾನ ಇಲ್ಲಿ ಪಕ್ಕದಲ್ಲಿ ನಾವು ಹಾಕೋವಂಥ ಗಿಡ ಇಲ್ಲಿ ಹಾಕೋದಾಗ್ಬೋದು ಅಂಥ ಒಂದು ನಿಜವಾದ ಒಂದು ಪೈಪೋಟಿ ಅಥವಾ ಸ್ಪರ್ಧೆಯಲ್ಲಿ ನಡೆಯೋದಿಲ್ಲ. ಅದೇ ರೀತಿ ನಾವು 25-30 ವರ್ಷ ಆಗಿದ್ರೆ ಅಂದರೆ ಏನಾಗ್ಬಿಡುತ್ತೆ, ನಮ್ಮ ತೆಂಗಿನ ಮರಗಳು ಆಗಲೇ
ಈ ರೀತಿ ದೊಡ್ಡ ಆಕಾರದಲ್ಲಿ ಬಂದ್ಬಿಟ್ಟಿರ್ತವೆ. ನಾವು ಇವಾಗ ಹೇಗೆ ಇದನ್ನು ಉಪಯೋಗಿಸ್ಕೊಳ್ಳೋದು ಅತಿ ಮುಖ್ಯ. ಸೊ ಹಾಗಾಗಿ ನಾವು ಈ ರೀತಿ ಬಂದಾಗ ಏನು ಮಾಡ್ತೀವಿ ಅಂದರೆ, ಈ 25 ಅಡಿ ಸಾಲಲ್ಲಿ ದೊಡ್ಡ ಮರಗಳಾಗ್ಬಿಟ್ಟ ಅಂತಂದರೆ 3 ಸಾಲನ್ನ ಮಾಡ್ಕೊಳ್ಳೋದು. 1 8 3 ಸಾಲನ್ನ ಮಾಡ್ಕೊಂಡು ಇಲ್ಲಿ ನಾವು ಟ್ರೆಂಚ್ ಮಾಡೋದು. ಅಂದರೆ ಒಳೆ ಕಾಲುವೆ ಏನು ತೆಗಿತೀವೋ ಕಾಲುವೆನ ತೆಗೆಯೋದು. ಈ ರೀತಿ ಕಾಲುವೆಗಳನ್ನ ತೆಗೆದು ಏನು ಮಾಡೋದು, ಈ ಮಣ್ಣನ್ನು ಮೇಲೆ ಹಾಕೋದು. ಈ ಮಣ್ಣನ್ನು ಏನು ಮಾಡ್ತೀವಿ, ಮೇಲೆ ಹಾಕ್ತೀವಿ. ಅವಾಗೇನಾಗುತ್ತೆ, ಈ ಥರ ಬದ ನಿರ್ಮಾಣ ಆಗುತ್ತೆ. ಅಂದರೆ ನಮಗೀಗ ಯಾವ ರೀತಿ ಆಗ್ತಾಯಿದೆ, ಈ ರೀತಿ ಬದ ನಿರ್ಮಾಣ ಆಗ್ತಾಯಿದೆ. ಸರಿನಾ? ಏನಾಗ್ತಿದೆ, ಈ ರೀತಿ ಬದ ನಿರ್ಮಾಣ ಆಗ್ತಿದೆ. ಮತ್ತು ಈ ಕಡೆ ಭಾಗಕ್ಕೆ ಈ ಟ್ರೆಂಚ್ ಇರ್ತದೆ. ಅದೇ ರೀತಿ ಈ ಕಡೆ ಈ ಕಾಲುವೆ ಏನು ಹೊಡಿತೀವೋ, ಟ್ರೆಂಚ್ ಏನು ಹೊಡಿತೀವೋ ಅದಿರ್ತವೆ. ಅಂದರೆ ನಿರಂತರ ಹೊಡ್ಕೊಂಡು ಹೋಗೋದು. ಇದನ್ನು ಇಳಿಜಾರಿಗೆ ಅಡ್ಡವಾಗಿ ಹೊಡೀರಿ. ಹೇಳೋಷ್ಟೇ ಇಲ್ಲ, ಇಳಿಜಾರಿಗೆ ಅಡ್ಡ ಹೊಡೀರಿ. ಮತ್ತು ನೀರು ಸಾಗಬೇಕು ಮುಂದಕ್ಕೆ. ತುಂಬ ಇಳಿಜಾರಿದೆ ಅಂತ ನೀವು ಕೊಟ್ಬಿಟ್ರಿ ಏನಾಗುತ್ತೆ, ಇಲ್ಲಿ ಬಿಟ್ಟಂಥ ನೀರು ದಡ 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 ಅಂತ ಹೊರಟೋಗುತ್ತೆ. ಹಾಗಾಗಿ ಈ ನೀರು ತುಂಬ ವೇಗವಾಗಿ ಹರಿದೋಗ್ದಿರಂಗೆ ನೋಡ್ಕೊಳ್ಳೋಂಥದ್ದು ಜವಾಬ್ದಾರಿ ನಮಗೆ ತುಂಬ ಮುಖ್ಯವಾಗಿರುತ್ತೆ. ಈ ರೀತಿ ಒಂದು 3 ಅಡಿ ಅಗಲ, ಅಂದರೆ ಈ ಕಾಲುವೆ ಏನು ಮಾಡ್ತಾಯಿದ್ದೀವಿ, 3 ಅಡಿ ಅಗಲ, 1 ರಿಂದ 1.5 ಅಡಿ ಆಳ. 3 ಅಡಿ ಆಗಲ, 1 ರಿಂದ 1.5 ಅಡಿ ಆಗಲ. ನೀವು JCBಲಿ ಈ ರೀತಿ ಏನಾರು ತೆಗೆದುಬಿಟ್ಟು 3 ಅಡಿ ಮಾಡಿದ್ರಿ ಅಂದರೆ ಈ 1.5 ಅಡಿ ಅಂದಾಗ ತುಂಬ ದೊಡ್ಡದಾಗ್ಬಿಡುತ್ತೆ, ಇದು ಬೀಳುತ್ತೆ. ಆವಾಗ ನಾವು ಆದಷ್ಟು ಕೈಯಲ್ಲಿ ಏನು ನೀವು ಬೈ ಚಾನ್ಸು ಇವಾಗ ಏನಾಗಿದೆ ಅಂದರೆ ಆಳುಗಳು ಇಲ್ದಿರೋದ್ರಿಂದ JCBನ ಉಪಯೋಗಿಸೋಂಥ ಕೆಲವು ಪರಿಸ್ಥಿತಿ ಬರ್ತವೆ. ನೇರವಾಗಿ ಇದು ಆ ಬಕೆಟ್ನಲ್ಲಿ ತೊಗೊಂಡೋಗ್ರಿ, ಆಮೇಲೆ ಇದನ್ನು ಕಡ್ದು ಮಣ್ಣು ಎತ್ತರಿ, ಈ ಥರ ಎತ್ತರಿ. ಇಲ್ಲಾಂದ್ರೆ ಏನಾಗುತ್ತೆ, ಯಾವಾಗ ನಾವು ಇಲ್ಲಿ ಕಾಷ್ಟ ಹಾಕಿ ಜೀವಾಮೃತ ನಿರಂತರ ಕೊಡ್ತೀವೋ, ಎರೆಹುಳುಗಳು ಕೆಲಸ ಮಾಡ್ತವೆ, ಏನಾಗುತ್ತೆ, ಈ ದಡ ಕಸ್ತೋಗುತ್ತೆ. ಈ ದಡ ಕಸ್ತ ಏನಾಗುತ್ತೆ, ಈ ಮಣ್ಣು ಮುಚ್ಕೊಂಡ್ಬಿಡುತ್ತೆ. ನೀವು JCBಲಿ ಏನಾದ್ರು ತೆಗೆದು ನೇರವಾಗಿ ಈ ರೀತಿ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಯಾವಾಗ ನಾವು ಇದರೊಳಗೆ ಸೊಪ್ಪು ಸದೆ ಎಲ್ಲ ತುಂಬ್ತೀವೋ, ಜೀವಾಮೃತ ಮೇಲಿಂದ ಹಾಕ್ತೀವಿ. ಹಾಕಿದ ತಕ್ಷಣ ಏನಾಗ್ತವೆ, ಎರೆಹುಳುಗಳು ಎಲ್ಲ ಕಡೆಯಿಂದನೂ ಕೆಲಸ ಶುರು ಮಾಡ್ತವೆ. ಮಾಡೋದ್ರಿಂದ ಏನಾಗುತ್ತೆ, ಇದು ಸಡ್ಲಾಗುತ್ತೆ. ಏನಾಗುತ್ತೆ, ಈ ರೀತಿ ಕುಸ್ತು ಬೀಳ್ತದೆ. ಈ ನೇರವಾಗಿರೋಂಥ ಗೋಡೆ ಏನಾಗ್ತದೆ, ಕಾಲುವೆ ಗೋಡೆ ಈ ರೀತಿ ಕುಸ್ತು ಬೀಳ್ತದೆ. ಬಿದ್ದಾಗ ಏನಾಗುತ್ತೆ, ಈ ಮಣ್ಣೆಲ್ಲ ಇಲ್ಲಿರೋಂಥ ಮಣ್ಣೇನಾಗುತ್ತೆ, ಬಂದ್ಬಿಟ್ಟು ಮಧ್ಯದಲ್ಲಿ ಅಲ್ಲಲ್ಲಿ ಬಿದ್ದುಬಿಡುತ್ತೆ. ನಮಗೆ ನೀರು ಅರಿವು ಏನಾಗ್ತಿದೆ, ಏನಾಗುತ್ತೆ, ಹಿಂಗೆ ಬೀಳುತ್ತೆ. ನಾವು ಅದನ್ನು ಹಿಂಗೆ ಬೀಳು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಏನಾಗುತ್ತೆ, ಇಲ್ಲಿಂದ ಕಸ್ತು, ಈ ಕಡೆಯಿಂದ ಕಸ್ತು ಇಲ್ಲಿ ಬೀಳ್ಬೋದು. ಈ ರೀತಿ ಮಣ್ಣು ಗುಡ್ಡಗಳು ಅಲ್ಲಲ್ಲೇ ಮಧ್ಯ ಆಗೋದ್ರಿಂದ ಏನಾಗುತ್ತೆ, ಈ ನೀರಿನ ಅರಿವು ಸರಾಗಿ ಹೋಗಾಗಲ್ಲ. ನಾವು ನೀರು ಬಿಟ್ಟಿದ್ದೀವಿ ಅನ್ಕೊಂತಿರ್ತೀವಿ, ಆ ನೀರು ಇಲ್ಲಿ ಶೇಖರಣೆ ಆಗ್ತಾ ಇರುತ್ತೆ, ಅಥವಾ ಮುಂದೆ ಬಂದಾಗ ಇಲ್ಲೆಲ್ಲೋ ಶೇಖರಣೆ ಆಗುತ್ತೆ. ಇದು ತುಂಬಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ನೀವು ಮಾಡೋ ಮೊದಲನೇ ಹಂತದಲ್ಲೇ ಈ ಥರ, ಯಾಕೆಂದರೆ ಇದು ಸ್ವಲ್ಪ ಆಳ ಜಾಸ್ತಿ ಹೊಡೆಯೋದ್ರಿಂದ ನಾವು ಇದನ್ನು ಮಾಡ್ಬೇಕತ್ತೆ. ಮಾಡೋಗ್ಲೇ ಈ ಥರ ಮಾಡ್ದೇ ನೀವು JCBಲಿ ಏನಾದರೂ ಹಿಂಗೆ ತೋರಿಸಿದ್ರಿ ಅಂದರೆ 2.5 ಅಡಿ ಆಗಲಿಕ್ಕೆ ಏನು ಮಾಡ್ತೀರಾ, ಮತ್ತೆ ಶನಿಕೆ ತೊಗೊಂಡು ಸ್ವಲ್ಪ ದಯವಿಟ್ಟು ಈ ನಿಟ್ಟಿನಲ್ಲಿ ಇದನ್ನು ತೆಗೆದುಬಿಡಿ. ಈ ಮಣ್ಣನ್ನು ತೆಗೆದು ಇದನ್ನು ಶುದ್ಧ ಮಾಡಿಬಿಟ್ರೆ, ಕೆಳಗಡೆ ನಾವು ಸಾಫ್ ಮಾಡಿಬಿಟ್ಟು, ಅಂದರೆ ಈ ಮಣ್ಣನ್ನು ಸರಿಯಾಗಿ ತೊಗೊಂಡೋಗ್ಬಿಟ್ವಿ ಅಂದರೆ ಏನಾಗುತ್ತೆ, ನೀರು ಸರಾಗವಾಗಿ ಹರ್ಕೊಂಡು ಹೋಗುತ್ತೆ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಈ ರೀತಿ ಮಾಡ್ಕೊಂಡು ನಾವೇನು ಮಾಡೋದು, ಇವಾಗ ಇದ್ರ ಮೇಲೆ ಇವಾಗ ನಮಗೆ ಬೇಕಾಗಿರೋಂಥ ಅಡಿಕೆ ಇರ್ಬೋದು. ನಿರ್ಣಯಗಳು ನಿಮಗೆ ಬಿಟ್ಟಿದ್ದು. ಆಗಲೇ ಇವಾಗ ತುಂಬ ಜನ ಏನು ಹೇಳ್ತಾರೆ, ಸರ್ ನಮ್ಮ ಅಡಿಕೆ ಬೇಡ ಅನ್ನೋಕ್ಕೆ ಶುರು ಮಾಡ್ಕೊಂಬಿಟ್ಟಾರೆ. ಯಾಕಂದರೆ ರಾಜಸ್ಥಾನದಲ್ಲಿ ಆಗಿರೋದು ನೋಡ್ತಾವ್ರೆ, ಕರ್ನಾಟಕದಲ್ಲಿ ಮಾತುಕತೆ ಆಗ್ತಿರೋದು ನೋಡ್ತಾ ಇದ್ದಾರೆ. ನಾವು ಮೊದಲೇ ತಿಳಿಸ್ದಾಗೆ ನೀವು ಅಡಿಕೆ ಎಷ್ಟು ಅಡಿಗಿದೆ, ಇದು 8.25 ಅಡಿಗೆ ಇದೆ. ಇದನ್ನು 8.25 ಅಡಿಗಿದೆ. ಏನು ಮಾಡ್ತಾಯಿದ್ದೀವಿ, ಇಲ್ಲೆಲ್ಲ ಅಡಿಕೆ ಇಟ್ಕೊತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಅಡಿಕೆ ಇರಲಿ, ನೀವು ಅಡಿಕೆನ ಇಡಿ, ಪರಂಗಿನ ಇಡಿ. ಮತ್ತು ಅದಕ್ಕೆ ನಿಮಗೆ ಬಿಟ್ಟಿದ್ದು ಏನೇ ಗುಂಡಾಕಾರದಲ್ಲಿ ಕೊಟ್ಟಿದ್ದೀವೋ, ಯಾವ ಗುಂಡಾಕಾರದಲ್ಲಿ ಈ ರೀತಿ ಕೊಟ್ಟಿದ್ದೀವೋ, ಇದು ನಿಮ್ಮ ತೆಂಗು. ಈ 4 ಮೂಲೆ ಏನಿದ್ದಾವೆ, ತೆಂಗಿದ್ದಾವೆ. ತದನಂತರ ಏನು ಮಾಡ್ತೀರಾ, ಈ ರೀತಿ ಅಡಿಕೆ ಕೊಟ್ಕೊಂಡ್ಬರ್ತೀರಾ. ಮತ್ತು ಇಲ್ಲೂ ಅಡಿಕೆ ಕೊಡ್ತೀರಾ, ಇಲ್ಲೂ ಅಡಿಕೆ ಕೊಡ್ತೀರಾ, ಇಲ್ಲೂ ಅಡಿಕೆ ಕೊಡ್ತೀರಾ. ಮತ್ತು ಇಲ್ಲಿ ಅಡಿಕೆ ಬರೋದಿಲ್ಲ, ಮುಂದಿನ ಸಾಲೊಳಗೆ ಹೋಗುತ್ತೆ. ಅಂದರೆ
ಈ ಮುಂದಿನ ಸಾಲಿಗೆ ಅಡಿಕೆ ಇಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಏನಿದು ಇಲ್ಲಿದೆಯೋ ಈ ಮುಂದಿನ ಸಾಲಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬರುತ್ತೆ. ಅದೇ ರೀತಿ ಇಲ್ಲಿ ಅಡಿಕೆ ಇದೆ, ಈ ಸಾಲು ಏನು ಮಧ್ಯದಲ್ಲಿ ನಾವು ಮೊದಲು 5 ಅಡಿ ಅಂದ್ಕೊಂಡಿದ್ದೀವೋ ಇದು ಬಿಟ್ಬಿಟ್ಟು ಇಲ್ಲೇನಾಗ್ತದೆ, ಇದು ಬಿಟ್ಟು ಇಲ್ಲಿ ಮತ್ತೆ ಅಡಿಕೆ ಬರುತ್ತೆ ನಮಗೆ. ಏನು ಈ ಬದ ಈ ರೀತಿ ಎದಳುತ್ತೋ ಇಲ್ಲೇನು ಮಾಡ್ತೀವಿ, ಇದ್ರ ಮೇಲೆ ಇಲ್ಲಿ ಕೊಟ್ಟಿರೋದಕ್ಕೆ ಈ ಸಾಲಿನಿಂದ ಎಷ್ಟು ದೂರಕ್ಕಿದೆಯೋ ಅದೇ ಆ ಸಾಲಿನಿಂದ ಅಷ್ಟು ದೂರಕ್ಕೆ ಈ ಕಡೆನೂ ಬರುತ್ತೆ, ಈ ಕಡೆನೂ ನಿಮ್ಮ ಅಡಿಕೆ ಬರುತ್ತೆ. ಈ ರೀತಿ ಮಾಡ್ಕೊಂಡೋಗಿ ಮತ್ತೆ ಇಲ್ಲಿ ನಿಮ್ಮ ಅಡಿಕೆ ಯಾಕೆಂದರೆ ಇವು 8 ಅಡಿಲಿ ಇದ್ದಾವೆ ನಮಗೆ ಅಡಿಕೆಗಳು. 8 ಅಡಿ ಇದನ್ನೇ ಮಾಡಿದ್ವಿ, 5 ಅಡಿ ಸಾಲು ಹಾಕಿರೋದು ನಮಗೇನಾಗಿದೆ 8 ಅಡಿಗೆ 10 ಅಡಿಗಳಿಗೆ ಇಲ್ಲಿಂದ 8 ಕಾಲು 8.5 ಅಡಿ ಕೂತ್ಕೊತಾ ಇದ್ದಾವೆ. ಅಡಿಕೆಯಿಂದ ಅಡಿಕೆಗೆ 10 ಅಡಿ ಕೂತ್ಕೊತಾ ಇದ್ದಾವೆ. ಸರಿನಾ? ಈ ರೀತಿ ನಾವು ಮಾಡ್ತೀವಿ. ತದಾದ ನಂತರ ಏನು ಮಾಡ್ತೀವಿ, ಇಲ್ಲಿ ಅತಿ ಮುಖ್ಯವಾದ ಯಾವ್ದು ಕೊಡ್ತೀರಾ, ಇಲ್ಲಿ ಸಾರಜನಕ. ಅತಿ ಮುಖ್ಯವಾದ ಯಾವುದು, ಏನು ಕೊಡ್ತಾ ಇದ್ದೀವಿ, ಸಾರಜನಕ. ಅಂದರೆ ನಿಮ್ಮ ಯೂರಿಯಾ ಗಿಡ ಅಂದರೆ ಯಾವ್ಯಾವು, ನುಗ್ಗೆ, ಗ್ಲಿರಿಸೀಡಿಯಾ, ಅಥವಾ ಅಗಸೆ ಅಥವಾ ಸೆಡೆಗಿಡ ಕೊಡ್ತೀರಾ. ಅದನ್ನು 5 ಅಡಿ ಮೇಲೆ ಚೂಡ್ತೀರಾ, ಅದನ್ನು ಬೆಳೆಯೋದಕ್ಕೆ ಬಿಡ್ತಾರೆ. ಸ್ನೇಹಿತರೆ, ಈ ರೀತಿ ನಾವು ಅಡಿಕೆ ಗಿಡಗಳನ್ನ ಇಟ್ಕೊಂಡು ಹೋಗೋದು. ಇದಾದ ನಂತರ ಇಲ್ಲಿ ಏನು ಮಾಡ್ತೀವಿ ನಾವು, ನಮಗೆಲ್ಲ ಗೊತ್ತಾಗಿದೆ ಏನಿರ್ತೀವಿ, ಬಾಳೆ. ಬಿ ಅಂದ್ರೇನು, ಬಾಳೆ ಕಟ್ಟಿ ನೀವು ಅಥವಾ ಪರಂಗಿ ಕಟ್ಟಿ. ನಮಗೆ ಬೇಡ, ನಾವು ಕೊಕ್ಕೋ ಹಾಕ್ತೀವಿ ಅಂದರೆ ಕೊಕ್ಕೋ ಹಾಕಿ, ಬೇಡ ನಾವು ಕಾಫಿ ಮಾಡ್ತೀವಿ ಅಂದರೆ ಕಾಫಿ ಮಾಡಿ. ಏನು ಮಾಡ್ತೀರಾ, ಈ ಬಿ ಅಂತ ಜಾಗಗಳು ಏನಿದ್ದಾವೆ ಇದಕ್ಕೆಲ್ಲ ನಾವೇನು ಮಾಡ್ತಾಯಿದ್ದೀವಿ, ಇವಾಗ ನಾವು ಸಂಪೂರ್ಣವಾಗಿ ಇವನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಇವಾಗ ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಈ ಸಾರ್ವಜನಿಕ ಸ್ಥಿರೀಕರಿಸು ಅಂತ ಇನ್ನು ಮಿಕ್ಕಿದ ಏನು ಉಳಿದವ ಸಾರ್ವಜನಿಕ ಸ್ಥಿರೀಕರಿಸು ಅಂತ ಇದಾಗಿದ ತಕ್ಷಣ ಮುಂದಕ್ಕೆ ಇಲ್ಲೇ ಮತ್ತೆ ನಮ್ಮ ಎ ಬರುತ್ತೆ. ಅದೇ ರೀತಿ ನಾವು ಕೊಟ್ಕೊಂಡು ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಗಿಡಗಳನ್ನ ಕೊಟ್ಕೊಂಡು ಹೋಗೋದು. ತದನಂತರ ಏನು ಮಾಡ್ತೀವಿ ಅಂದರೆ ಈ ಮಧ್ಯದಲ್ಲಿ ಏನು ಉಳಿದಿದೆ ಈ ಟ್ರೆಂಚ್ಗಳಲ್ಲಿ ಮತ್ತೆ ಈ 4 ಗಿಡಕ್ಕೆ ಬರೋಂಗೆ ಸಾರ್ವಜನಿಕ ಅಂದರೆ ಈ ಸಾಲುಗಳ ಮಧ್ಯದಲ್ಲಿ ಈ 4 ಗಿಡ ಏನಿದ್ದಾವೆ ಇದಕ್ಕೆ ಮಧ್ಯದಲ್ಲಿ ಬರೋಂಗೆ ಏನು ಮಾಡ್ತೀರಾ, ಸಾರ್ವಜನಿಕ ಕೊಡ್ತೀರಾ. ಮತ್ತು ಒಂದು ಗಿಡ ಬಿಟ್ಟು ಏನು ಮಾಡ್ತೀರಾ, ಸಾರ್ವಜನಿಕ ಕೊಡ್ತೀರಾ. ಅದೇ ರೀತಿ ಸಾರ್ವಜನಿಕ ಕೊಡ್ತೀರಾ, ಇಲ್ಲೂ ಸಾರ್ವಜನಿಕ ಕೊಟ್ಕೊಂಡು ಹೋಗ್ತಾ ಇರ್ತೀರ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಸಾರ್ವಜನಿಕ ಗಿಡಗಳು ಸಿಗ್ತವೆ, ನಿರಂತರ ಬೆಳೀತಾ ಇರ್ತವೆ. ನಾನು ಹೇಳ್ದಂಗೆ ಮೊದಲೇ ಹೇಳಿದಾಗೆ ಏನು ಮಾಡ್ತಾ ಇದ್ದೀರಾ, ನೀವು ಈ ಗ್ಲಿರ್ಸಿಡಿಯಾ ಇವನ್ನ ಹಾಕೊಂಡು 5 ಅಡಿಗೆ ಚಿವುಟು ಅದನ್ನು ಚಿಗುರಕ್ಕೆ ಬಿಟ್ಬಿಟ್ರಿ. ಯಾವಾಗ ಗ್ಲಿರ್ಸಿಡಿಯಾನ ನಾವು 5 ಅಡಿ ಆಗಿದ ತಕ್ಷಣ ಇದನ್ನು ಕತ್ತರಿಸ್ತೀವೋ, ಯಾವಾಗ ಹಿಂಗೆ ಟೊಂಗೆಗಳು ಮೇಲಕ್ಕೆ ಹೋಗ್ತಾ ಇರ್ತಾವೋ ಇದ್ರ ಮೇಲೆ ನಾವು ಇವಾಗ ಏನು ಮಾಡ್ಬೋದು, ನಿಮಗೆ ಬೇಕಂದರೆ ಮೆಣಸು ಬಳ್ಳಿನ ಹಾಕಿ, ಮೆಣಸು, ಯಾಕೆಂದರೆ ಈ ಗ್ಲಿರ್ಸಿಡಿಯಾ ಕಡ್ಡಿ ಸುಮಾರು 10-15 ವರ್ಷದ ತನಕ ಇರುತ್ತೆ. ನಾವು ತುಂಬ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಅದೇ ರೀತಿ ನಿಮ್ಮ ಸಾರ್ವಜನಿಕ ಸ್ಥಿರೀಕರಿಸೋ ನುಗ್ಗೆ ಗಿಡ ಇರ್ಬೋದು, ಅಗಸೆ ಗಿಡ ಇರ್ಬೋದು, ನಮ್ಮಲ್ಲೆಲ್ಲ 15 ವರ್ಷ ಆಗಿದೆ ನಾವು ನುಗ್ಗೆ ಗಿಡ ಎಲ್ಲ ಹಾಕಿ ಆರಾಮಾಗಿದ್ದಾವೆ. ಸೊ ಈ ರೀತಿ ಮೆಣಸು ಹಾಕ್ಬೋದು ನೀವು ಅದ್ರ ಮೇಲೆ, ಅಥವಾ ಬಳ್ಳಿ ತರಕಾರಿ ಅದ್ರ ಮೇಲೆ ಹಬ್ಬಿಸಿ ನಮ್ಗೇನಾಗ್ತವೆ, ಈ ಬಳ್ಳಿಗಳ ಮೇಲೆ ಹೋಗ್ತವೆ, ಹಿಂಗೆ ಇಳೆ ಬಿದ್ಕೊಂಡು ಕೆಳಗಡೆಗೆ ಬರ್ತವೆ. ನಿಮ್ಗೆ ಇಲ್ಲೇ ಹೀರೆಕಾಯಿ ಸಿಕ್ಬಿಡುತ್ತೆ, ಇಲ್ಲೇ ನಿಮ್ಮ ಪಡಲಕಾಯಿ ಸಿಕ್ಬಿಡುತ್ತೆ. ಈ ರೀತಿ ಏನಾಗುತ್ತೆ, ನಿಮ್ಮ ತೊಂಡೆಕಾಯಿಗಳು ಅಲ್ಲಲ್ಲೇ ಸಿಗ್ತಾ ಇರ್ತವೆ. ಈ ರೀತಿ ಏನಾಗುತ್ತೆ, ಅಥವಾ ಸೀಮೆ ಬದನೆಕಾಯಿ ಸಿಗ್ತಾ ಇರ್ತವೆ. ಯಾವೇ ಒಂದು ಚಪ್ರ ಮಾಡ್ದಾನೆ, ಚಪ್ರಕ್ಕೆ ನಾವು $1 ರೂಪಾಯಿ ಖರ್ಚು ಮಾಡ್ದಾನೆ ಏನು ಮಾಡ್ಬೋದು, ನಿರಂತರವಾಗಿ ಈ ಬಳ್ಳಿ ತರಕಾರಿಗಳನ್ನ ತೊಗೊಬೋದು. ಈ ಬಳ್ಳಿ ತರಕಾರಿಗಳು ತೊಗೊಳೋದ್ರಿಂದ ಏನು ಲಾಭ ಇದೆ ಅಂತ ನಮ್ಗೆ ಗೊತ್ತಾಯಿದೆ, ದಿನನಿತ್ಯ ಕಾಸು. ಸೊ ನಾವು ಈ ಬರೋಂಥ ತೆಂಗಲ್ಲಿ ನಾವು ದುಡ್ಡು ಕಾಯಬೇಕಾಗಿಲ್ಲ, ಅಥವಾ 7 ವರ್ಷಕ್ಕೆ ಬರೋಂಥ ಅಡಿಕೆ ಕಾಯಬೇಕಾಗಿಲ್ಲ, ಬರೋಂಥ ಬಾಳೆ ಕಾಯಬೇಕಾಗಿಲ್ಲ. ಇಲ್ಲಿ ಮುಖ್ಯವಾದ ಸಮಸ್ಯೆಗಳಾಗಿರೋದು ನಾವು ನೋಡೋಣ. ಏನು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ನಮ್ಮ ಹತ್ರ ಈ ರೀತಿ ಮಾಡಿದ್ದೀವಿ. ಈ ರೀತಿ ಮಾಡಿ ನಾವು ಬರೀ 25 ಅಡಿಗೆ ಅಥವಾ 30 ಅಡಿಗೆ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು, ನೀವು 30 ಅಡಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಇದೇ ರೀತಿ ಮಾಡ್ಕೊತೀರಾ. ಇವನ್ನ 3ನ್ನ
ಸಾಲನ್ನ ಸ್ವಲ್ಪ ಇನ್ನು ಅಗಲ ಬರುತ್ತೆ, ಈ ರೀತಿ ಸಾಲು ಕೊಟ್ಕೊಂತೀರ. ಈ ರೀತಿ ಇವಾಗ ಸಂಯೋಜನೆ ಮಾಡೋಕ್ಕೆ ನಿಮಗೆಲ್ಲ ಗೊತ್ತೇ ಇದೆ. ಸಾರ್ವಜನಿಕ ಏನು ಕೊಡಬೇಕು, ಯಾವ ಕೊಡ್ತಾ ಇದ್ದೀವಿ, ಇದಕ್ಕೆಲ್ಲ ಕೊಡ್ತಾ ಇದ್ದೀವಿ, ಇದಕ್ಕೆಲ್ಲ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಸಾರ್ವಜನಿಕ ಎಲ್ಲ ಕಡೆಯಿಂದ ಕೊಡೋದ್ರಿಂದ ಏನಾಗ್ತಿದೆ, ನಮಗೆ ನಿರಂತರವಾಗಿ ಇದು ಬರ್ತಾ ಇದೆ. ಈ ಸಾರ್ವಜನಿಕದ ಗಿಡಗಳ ಮೇಲೆ ನಿಮಗೆ ಒಂದೇ ಥರ ಹಾಕೋಕೆ ಹೋಗಬೇಡಿ. ಸಂಪೂರ್ಣ ತೋಟ ನುಗ್ಗೆ ಮಾಡಿಬಿಟ್ಟು ನಿಮ್ಮ ಪಕ್ಕದವರು ಅವರು ಇವರು ಮಾಡಿಬಿಟ್ರೆ ಏನಾಗ್ತದೆ, ಬರೇ ನುಗ್ಗೆಕಾಯಿ ಆಗ್ಬಿಡುತ್ತೆ. ಎಸ್ಪೆಷಲಿ ಬೇಸಿಗೆಯಲ್ಲಿ, ಅತಿ ಮುಖ್ಯ ಬೇಸಿಗೆಯಲ್ಲಿ ಏನಾಗುತ್ತೆ, ಒಂದು ಬೆಲೆನೇ ಸಿಗಲ್ಲ ಅದಕ್ಕೆ. ಇವಾಗ ನಮಗೆ ಈ ಚಳಿಗಾಲದಲ್ಲಿ ಅತಿ ಹೆಚ್ಚು ಬೆಳೆ ಇರುತ್ತೆ, 150, 200, 300 ರೂಪಾಯಿ ತನಕ ಇರುತ್ತೆ. ಆದರೆ ಆ ಸಮಯಕ್ಕೆ ನುಗ್ಗೆ ಕಾಯಿ ಬಿಡಲ್ಲ. ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ, ಇದು ಮಾಡೋವಾಗ ನುಗ್ಗೆ ಹಾಕ್ಬೇಕಾದ್ರೆ ಗ್ಲಿರ್ಸಿಡಿಯಾ, ಅಗಸೆ ಈ ಥರ ಮಾಡಿದಾಗ ನಮಗೆ ಈ ಅಗಸೆ ಅಂತ ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ, ನಾವು ಮೊದಲಿಂದನೇ ಏನು ಮಾಡ್ತಾಯಿದ್ವಿ, ಅಗಸೆ ಆಲ್ವಾಣದ ಮರ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ವಿ, ಇದಕ್ಕೆ ವಿಳೆದೆಲೆ ಹಬ್ಬಿಸ್ತಾಯಿದ್ವಿ. ಹೌದ್ರಾ? ಏನು ಮಾಡ್ತಾಯಿದ್ವಿ, ವಿಳೆದೆಲೆ ಗಿಡಗಳನ್ನ ಹಬ್ಬಿಸ್ತಾಯಿದ್ವಿ ನಮ್ಮ ಅಡಿಕೆ ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ. ಇದೇ ರೀತಿ ನಾವು ಈ ಸಾರ್ವಜನಿಕ ಕೊಡುವಂಥ ಜಾಗದಲ್ಲಿ ಈ ಅಗಸೆನ ಹಾಕೊಂಡ್ವಿ ಅಂದರೆ ಇದನ್ನು 5 ಅಡಿಗೆ ಚೂಟಕ್ಕೆ ಹೋಗ್ಬಿಟ್ರೆ ಅದನ್ನು ಬೆಳೆಯೋಕೆ ಬಿಟ್ಬಿಡ್ರಿ. ನೀವು ಅಗಸೆ ಹಾಕಿ ನಾವೇನಾದ್ರು ಮೆಣಸು ಬೆಳಿತೀವಿ, ನಾವೇನಾದರೂ ವಿಳೆದೆಲೆ ಬೆಳಿತೀವಿ ಅಂದಾಗ ದಯವಿಟ್ಟು 5 ಅಡಿಗೆ ಚೂಟ್ ಬಡಿ ಅದನ್ನು ಬೆಳೆಯೋಕ್ಕೆ ಬಿಡಿ. ಒಂದು 15-20 ಅಡಿ ಅದ್ರ ಪಾಡ್ಗೆ ಅದು ಹೋಗುತ್ತೆ, ಚೆನ್ನಾಗಿ ಬಲ್ತ್ಕೊಂಡು ಹೋಗುತ್ತೆ. ಆದರೆ ನೀವು ಕನಿಷ್ಠ 1 ವರ್ಷ ಕಾಯ್ಬೇಕಾಗತ್ತೆ, ಅದು ಸಾಕಷ್ಟು ಸದೃಢ ಆಗಬೇಕಾಗತ್ತೆ. ಆಗಿದ ತಕ್ಷಣ ಒಂದು 8 ತಿಂಗಳು ಒಂದು ಇದಕ್ಕೆ ನಾವು ಕೆಳಗಡೆ ಒಂದು ಈ ಅಡಿಕೆ ಬಳ್ಳಿ ಅಥವಾ ಮೆಣಸಿನ ಬಳ್ಳಿ ಹಾಕಿದ್ರ ಮೇಲೆ ಹತ್ಸ್ಬಿಟ್ವಿ ಅಂದರೆ ಈ ನಿಧಾನಕ್ಕೆ 1-1.5 ವರ್ಷ 2 ವರ್ಷ ಇಲ್ಲಿ ಹತ್ಕೊಂಡು ಮೇಲೆ ಹೋಗೋಷ್ಟಂಗೆ ಸದೃಢವಾಗಿರುತ್ತೆ ಆ ಅಗಸೆ ಮರ. ಅಂಥ ಸಮಯದಲ್ಲಿ ನಾವಲ್ಲಿ ವಿಳೆದೆಲೆ ತೊಗೊಳೋದಾಗಲಿ ಮೆಣಸು ತೊಗೊಳೋದಾಗಲಿ ಅತಿ ಹೆಚ್ಚು ಲಾಭ ನಾವು ತೊಗೊಬೋದು. ತನ್ನಿಂದ ತಾನೇ ಈ ಅಗಸೆ ಇನ್ನೊಂದೇನು ಮಾಡ್ತಾಯಿದೆ, ನಮಗೆ ಕಾಯಿ ಕೊಡ್ತಾಯಿದೆ, ಒಳ್ಳೆ ಹೂವು ಕೊಡ್ತಾಯಿದೆ, ಮತ್ತೇನು ಮಾಡ್ತಾಯಿದೆ, ಅತಿ ಮುಖ್ಯವಾಗಿ ಸಾರ್ವಜನಿಕ ಕೊಡ್ತಾಯಿದೆ. ಅರ್ಥ ಆಯ್ತಾ? ಈ ಅಗಸೆ ಸೊಪ್ಪನ್ನ ನಾವು ತಿನ್ಬೋದು. ಅತಿ ಹೆಚ್ಚು ಕಬ್ಬಿಣಾಂಶ ಇರೋದ್ರಿಂದ ಹೆಣ್ಮಕ್ಳಿಗೆ, ಗರ್ಭಿಣಿ ಸ್ತ್ರೀಯರಿಗೆಲ್ಲ ಕೊಡೋದ್ರಿಂದ ಏನಾಗುತ್ತೆ, ಈ ಅನಿಮಿಕ್ ಅಂತ ಏನು ಒದ್ದಾಡ್ತಾ ಇರ್ತೀವೋ ಆ ರೀತಿ ಯಾವುದೂ ಸಮಸ್ಯೆ ಆಗದೇ ತುಂಬ ಚೆನ್ನಾಗಾಗುತ್ತೆ. ಆದರೆ ಹೆಚ್ಚು ಕೊಟ್ಬಿಡ್ಬೇಡಿ, ಯಾಕೆಂದರೆ ಎಲ್ಲರಿಗೂ ಗೊತ್ತೈತೆ, ಬಿಟ್ಬಿಡಿ, ಅದು ಬೇಡವೋ ಬೇಡ. ಯಾಕೆಂದರೆ ಗೊತ್ತಿಲ್ಲದೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಬಿಟ್ಟಾಗ ಅದೇನಾಗುತ್ತೆ, ಏನೇನು ಸಮಸ್ಯೆ ಆಗುತ್ತೆ ಗರ್ಭಿಣಿ ಹೆಂಗಸರಿಗೆ ಅಂತ. ಹೆಚ್ಚು ಉಷ್ಣ ಆದಾಗ ನಿಮಗೆಲ್ಲ ಗೊತ್ತಿದೆ, ಆಗ ಅದನ್ನು ಕೊಡೋದು ಬೇಡ. ಆದರೆ ನಾವು ಈ ರೀತಿ ಮಕ್ಕಳಿಗೆಲ್ಲ ತಿನ್ಸೋದಾಗಲಿ ಇನ್ನೊಂದಾಗಲಿ ಎಲ್ಲ ಅಂಶಗಳನ್ನ ನಾವು ಸೊಪ್ಪು, ಹೂವದಲ್ಲಿ ಪಲ್ಯ ಮಾಡ್ತಾರೆ, ಕಾಯಲ್ಲಿ ಪಲ್ಯ ಮಾಡ್ತಾರೆ, ಈ ರೀತಿ ಎಲ್ಲದನ್ನು ನಾವು ಒಂದೊಂದು ಪದಾರ್ಥನ ಅದನ್ನು ಉಪಯೋಗಿಸ್ಕೊಬೋದು. ಪಕ್ಷಿಗಳು ಸಾಕಷ್ಟು ಬರ್ತಾವಲ್ಲಿ. ಹಾಗಾಗಿ ನಮಗೆ ಸೌಂದರ್ಯತೆ ಇರೋದು ಅಷ್ಟೇ ಅಲ್ಲದೆ ಬೇರೆ ಗಿಡಗಳಿಗೆ ಏನಾದರೂ ಹುಳುಗಳು ಬಂದಿದ್ದಾವೆ ಅಂತ ಅಂದಾಗ ಈ ಕೊಂಡ್ಲಿ ಹುಳ ಎಲ್ಲ ಈ ಪಕ್ಷಿಗಳು ನೋಡಿದಾಗ ಏನಾಗ್ತವೆ, ಬಂದು ಕೆಳಗಡೆ ಹಾಕೊಂಡು ತಿಂದೋಗೋಕ್ಕೂ ನಮಗೆ ಹೆಚ್ಚು ಅನುಕೂಲಕಾರಿ ಆಗುತ್ತೆ. ಈ ರೀತಿ ಅಗಸೆ ಗಿಡನ ನೀವು ಬೆಳೆಸ್ಕೊಂಡು ನೀವು ನಿಗದಿ ತೊಗೊಳ್ಳಿ. ನೀವು ಮೆಣಸು ಹಾಕಿದ್ರೆ ವರ್ಷಕ್ಕೆ 1-2 ಸಲ ಕಿತ್ಬಿಡೋದು ಅಷ್ಟೇ. ಮೆಣಸು ಹಾಕಿದ್ದಾಗ ಏನಾಗುತ್ತೆ ಅಂದರೆ, ಈ ಮೆಣಸು ಏನು ಬಂದಿದೆ, ಮೆಣಸಿನ ಕುಚ್ಚು ಅಥವಾ ಆ ಒಂದು ಗೊನೆ ಏನು ಬಂದಿರುತ್ತೆ, ಮೆಣಸಿನ ಈ ಥರ ಬಂದಿರುತ್ತೆ, ಒಂದು ಮೆಣಸು ಹಳದಿ ಆಗಿದ ತಕ್ಷಣ ಏನು ಮಾಡ್ತೀರಾ, ಈ ಗೊನೆ ಕತ್ತರಿಸ್ಬಿಟ್ಟು ಎತ್ತು ಒಣಗಾಕ್ಬಿಡ್ತೀರ. ಒಂದು ಮೆಣಸು ಈ ಗೊನೆ ಒಳಗೆ, ಮೆಣಸಿನ ಗೊನೆ ಒಳಗೆ ಒಂದು ಮೆಣಸು ಹಳದಿ ಆಯಿತು ಅಂದರೆ ಅವನ್ನೆಲ್ಲ ಕಿತ್ಕೊಂಡ್ಬರ್ತಾ ಇರೋದು. ಇದು ಅತಿ ಸುಲಭವಾಗುತ್ತೆ ನಿಮ್ಗೆ. ಯಾಕೆ, ತುಂಬ ಸಲ ನಾವು ಇದನ್ನು ಕೀಳುವಂಥ ಅವಶ್ಯಕತೆ ಇರೋಲ್ಲ. ಆದರೆ ಈ ವಿಳೆದೆಲೆ ಏನಾಗುತ್ತೆ, ಪ್ರತಿ 3 ದಿವಸ 5 ದಿವಸಕ್ಕೆ ಒಂದ್ಸಲಿ ನಾವು ಕುಯ್ತಾ ಇರಬೇಕಾಗತ್ತೆ. ಮತ್ತು ಅದಕ್ಕೆ ಆಳುಗಳೆಲ್ಲ ಬೇಕಾಗ್ತದೆ, ಸ್ವಲ್ಪ ನೀವು ದಯವಿಟ್ಟು ನೋಡ್ಕೊಬೇಕಾಗತ್ತೆ. ನೀವು ಯಾವ್ದು ಮಾಡ್ತೀರಾ ನಿಮ್ಮ ನಿರ್ಣಯ ತೊಗೊಳ್ಳಿ. ಒಂದು 4 ಗಿಡ ಇದು, ಮತ್ತೊಂದು 40 ಗಿಡ ಇದು, ಈ ರೀತಿ ತರಕಾರಿಗಳನ್ನ ಬೆಳೆಸ್ಕೊಂಡು ನಿರಂತರತೆ ನಾವು ಕಾಪಾಡಿದಾಗ ಏನಾಗುತ್ತೆ, ನಮಗೆ ತುಂಬ ಹೆಚ್ಚು ಲಾಭ ಬರುತ್ತೆ. ಇವಾಗ ಇದರೊಳಗೆ ಏನು ಈ ಕಾಲುವೆಗಳು ಮಾಡಿದ್ರೋ ಇದರೊಳಗೆ ಏನೇ ತ್ಯಾಜ್ಯ ಇದ್ರೂ ಎಲ್ಲ ತುಂಬಿಡಿ. ಏನು ಮಾಡ್ತೀರಾ, ಏನೇ ತ್ಯಾಜ್ಯ ಇದ್ದರೂ ಎಲ್ಲ ತುಂಬ್ತೀರಾ. ತುಂಬಿಟ್ಟು ನಿಮ್ಮ ತೆಂಗಿನ ಮಟ್ಟ ಇರ್ಬೋದು, ತೆಂಗಿನ ಗರಿ ಇರ್ಬೋದು, ಅಡಿಕೆ ಗರಿ ಇರ್ಬೋದು, ಅಡಿಕೆ ಸುಲ್ಪಟ್ಟೆ ಎಲೆ ಬಿದ್ದಿರ್ಬೋದು, ಅಡಿಕೆ ಸುಲ್ದಿದ ಎಲೆ ಇರ್ಬೋದು, ತೆಂಗಿನಕಾಯಿ ಕೊಬ್ಬರಿಗೆ ಅಂತ ಹೊಡೆದಂಥ ಇದಿರ್ಬೋದು, ತೆಂಗಿನಕಾಯಿ ಸಿಪ್ಪೆ ಇರ್ಬೋದು, ಇವನ್ನೆಲ್ಲ ಏನು ಮಾಡ್ತೀರಾ, ಇದ್ರಾಗ ಹಾಕ್ತೀರಾ. ಆದರೆ ದಯವಿಟ್ಟು ಏನು ಮಾಡ್ತೀರಾ ಹೇಳಿ, ಮೊದಲನೇ ಸಲ ನಾವು ಮಾಡೋಗಿಲ್ಲೆಲ್ಲ ಕಾಳು ಗಿಡಗಳು ಹಾಕಂತೀವಿ. ಏನು ಮಾಡ್ತೀವಿ, ಕಾಳು ಗಿಡ ಹಾಕ್ಲೇಬೇಕು ನೀವು. ಕಾಳಿನ ಗಿಡಗಳು ಅಂದರೆ ಕಾಳುಗಳು ಊರೋದು ಅವು ಬೆಳಿತವೆ, ಅಥವಾ ಬಳ್ಳಿಗಳು. ಅಂದರೆ ಅಲಸಂಡೆ ಖಾರಮಣಿ ತೊಗೊಂಡ್ರೆ ನೀವು ಗಿಡ ಆಗುತ್ತೆ, ಅದೇ ಚಪ್ಪೆ ಇರೋಂಥ ಅಲಸಂಡೆ ತೊಗೊಂಡ್ರೆ ಅದು ಬಳ್ಳಿ ಆಗುತ್ತೆ. ನೀವು ಬಳ್ಳಿ ಕೊಟ್ಟ ಒಂದೇ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಏನು ಸಸಿಗಳಿರ್ತಾವೋ ಸಸಿ ಮೇಲೆ ಹತ್ತಕ್ಕೆ ಹೋಗ್ತಾವೆ. ಅಂಥ ಸಮಯದಲ್ಲಿ ನೀವು ಎತ್ತು ಮಗ್ಳಿಗೆ ಬಿಡೋದನ್ನಾಗಲಿ ಅದನ್ನು ಕತ್ತರಿಸೋದನ್ನಾಗಲಿ ಮಾಡಿರಿ, ಯಾಕೆಂದರೆ ಇವು ಬೆಳಿಬೇಕಾಗತ್ತೆ. ನೀರು ಕೊಡೋದು ಮಾಮೂಲು ಗೊತ್ತೇ ಇದೆ, ಮೊದಲು ಇಲ್ಲಿ ಕೊಟ್ಕೊಂಡು ಹೋಗ್ತೀರಾ, ನಿಧಾನಕ್ಕೆ ಮಧ್ಯಕ್ಕೆ ತೊಗೊಂಡು ಹೋಗ್ಬಿಡ್ತೀರಾ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಿರಂತರ ಆಗುತ್ತೆ. ತಿಂಗಳಿಗೆ ಮೊದಲನೇ ಹಂತದಲ್ಲಿ 2 ಸಲ ನೀವು ಜೀವಾಮೃತ ಕೊಡಿ, 2 ಸತಿ ಜೀವಾಮೃತ ಕೊಡ್ತಾಯಿರಿ. ಆಮೇಲೆ ತದನಂತರ ನೀವು ಒಂದು 6 ತಿಂಗಳು ಆದ ನಂತರ ಆದಾಗ ತಿಂಗಳು 1 ಸಲ ಕೊಟ್ಕೊಂಡು ಹೋಗೋದು ಸಾಕಾಗುತ್ತೆ. ಮತ್ತು ತೇವ ಇದ್ದರೆ
ಜೀವಾಮೃತ ನೆರೆಸ್ತೀರಾ ಅಥವಾ ನೀರಲ್ಲಿ ಕೊಡ್ತೀರಾ ಅಥವಾ ನೀರು ಕಾಲುವೆ ಮಾಡಿ ಅಂದರೆ ಈ ಕಾಲುವೆಯಲ್ಲಿ ಬಿಡ್ತಾ ಇದ್ದೀರಾ ಅಂದರೆ ಕಾಲುವೆಯಲ್ಲಿ ಹೋಗ್ತಾ ಇರುತ್ತೆ, ನೀವು ಮಾಡ್ತಾ ಇರ್ತೀರ. ಸೊ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸಣ್ಣ ಕಾಲುವೆ ಕೂಡ ಮಾಡ್ಕೊಂಡು ಈ ಸಸಿ ಗಿಡಗಳಿಗೆ ನೀರು ಹೋಗೋಂಥ ಒಂದು ವ್ಯವಸ್ಥೆನೂ ಮಾಡ್ಬೇಕಾಗ್ತದೆ. ಸಸಿ ಗಿಡಗಳಿಗೆ ನೀರು ಹೋಗೋಂಥ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅವು ಸಣ್ಣ ಸಸಿ ಇರ್ತವೆ, ಅದು ಬೇರುಗಳಿನ್ನ ಬೆಳೆದಿರಲ್ಲ. ಮತ್ತು ಅದರ ನಂತರ ಏನಾಗುತ್ತೆ ಅಂದರೆ ಈ ತೆಂಗಿನ ಬಗ್ಗೆ ನಿಮಗೆ ತುಂಬ ಇದಿರುತ್ತೆ, ಇಲ್ಲಿ ತನಕ ಬಿಡ್ತಾ ಇರ್ತೀವಿ ನೀರು, ಇಲ್ಲೇನಾಗುತ್ತೆ ಮತ್ತು ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದಷ್ಟು ಬೇರು ಕತ್ತರಿಸೋಗ್ತಾವೆ ಸರ್ ಅಂತ. ಖಂಡಿತ ಕತ್ತರಿಸೋಗ್ತಾವೆ. ಮೊದಲನೇ ಹಂತದಲ್ಲಿ ಒಂದಷ್ಟು ಬೇರು ಕತ್ತರಿಸೋಗ್ತಾವೆ, ನಾವು ಏನೂ ಮಾಡೋಕ್ಕೆ ಬರೋಲ್ಲ. ಕಾರಣ ಯಾಕೆಂದರೆ ನಾವು ನಾಳೆ ಶಾಶ್ವತ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನು ಮುಂದಕ್ಕೆ ಏನು ಮಾಡ್ತೀವಿ, ಇದೆಲ್ಲ ಮಾಡೋದಕ್ಕೆ ಮಧ್ಯದಲ್ಲಿ ಉಳುಮೆ ಮಾಡ್ಕೊತೀವಿ. ಉಳುಮೆ ಮಾಡಿಬಿಟ್ಟು ಎಲ್ಲರಿಗೂ ನಮ್ಗೆ ಗೊತ್ತಾಯಿದೆ ಏನು ಉಳುಮೆ ಮಾಡಿದ್ದೀವೋ ಆ ಉಳುಮೆ ಒಳಗೆ ಸುಮ್ಮನೆ ತೆಗೆಯೋದು, ಅಡಿಕೆದು ಸಸಿ ಎತ್ಕೊಂಡು ಇಡೋದು ಅಷ್ಟೇ, ಮಣ್ಣು ಮುಚ್ಚಿಬಿಡೋದು. ಘನಜೀವಾಮೃತ ಹಾಕ್ತಿರೋ ಒಂದು ಬಗ್ಸೆ ಆ ಮಣ್ಣನ್ನು ಕಲಸಿರಾ, ಇದನ್ನ ಇಟ್ಬಿಟ್ಟು ಕೈಯಲ್ಲಿ ಹಿಂಗೆ ತೋಡ್ತೀರಾ ಅಷ್ಟೇ. ಬಾಳೆಗೆಡ್ಡೆಗೆ ಏನು ಮಾಡ್ತೀರಾ, ಬಾಳೆಗೆಡ್ಡೆ ಇದೆ, ಆ ಗೆಡ್ಡೆಗೆ ಏನು ಮಾಡ್ತಾಯಿದ್ದೀವಿ, ಹಿಂಗೆ ಕತ್ತರಿಸ್ಕೊಂಡಿದ್ದೀವಿ. ಇದನ್ನು ಬೀಜಾಮೃತದಲ್ಲಿ ಅದ್ದಿರ್ತೀವಿ, ಇದನ್ನು ಬೀಜಾಮೃತದಲ್ಲಿ ಅದ್ದಿರ್ತೀವಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಗುಂಡಿ ಬಾಳೆಗೆ, ಒಂದು ಶನಕೆ ಆಗಲಿ ಗುದ್ಲಿ ಆಗಲಿ ತೊಗೊಂಡು ಏನು ಮಾಡ್ತೀರಾ ಮಾಡಿಬಿಟ್ಟು ಒಂದೆರಡು ಬಗ್ಸ ಘನಜೀವಾಮೃತ ಹಾಕ್ಬಿಟ್ಟು ಆ ಮಣ್ಣನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕೊಡ್ತೀರಾ. ಈ ರೀತಿ ಮಾಡೋದ್ರಿಂದ ನಮಗೆ ಯಶಸ್ವಿಯಾಗಿ ಇವು ನಡೀತಾ ಇರ್ತವೆ. ನಿಮ್ಮ ನಿರ್ಣಯ ತೊಗೊಳ್ಳಿ, 5 ಅಡಿ 8 ಅಡಿ 6 ಅಡಿ ಅಥವಾ 3 ಸಾಲು ಬಂದರೆ ನಮಗೆ ಸಾಕಾಗುತ್ತೆ. ಸ್ನೇಹಿತರೆ, ಈ ರೀತಿ ನಾವೇನಾದರೂ ಡ್ರಿಪ್ ಹಾಕಿದ್ದೀವಿ ಅಂತಂದಾಗ ಏನಾಗುತ್ತೆ ಅಂದರೆ, ನಾವು ಡ್ರಿಪ್ಪನ್ನ ಇಲ್ಲಿ ಹಾಕ್ಬಿಟ್ಟು ಮಾಮೂಲು ಸುತ್ತಾಕಿರ್ತೀವಿ. ಮೊದಲು ಈ ಕತ್ತನ್ನ ಬಿಡಿಸಿ, ತೆಂಗಿಗೆ ಏನು ಮಾಡಿದ್ದೀರಾ, ಕತ್ತು ಸುತ್ತಾಕಿದ್ದೀರಾ, ಕತ್ತನ್ನು ಮೊದಲು ಬಿಡಿಸಿ ಅದನ್ನು ಏನು ಮಾಡ್ತೀರಾ, ಇವಾಗ ನೀರನ್ನ ಆ ಡ್ರಿಪ್ ಲೈನ್ನ ಇಲ್ಲಿ ತೊಗೊಂಬರ್ತೀರಾ. ಎಲ್ಲಿಗೆ ತೊಗೊಂಬರ್ತೀರಾ, ಮಧ್ಯಕ್ಕೆ ತೊಗೊಂಬರ್ತೀರಾ. ಮಧ್ಯಕ್ಕೆ ತೊಗೊಂಬನ್ನಿ. ಅಥವಾ ಮೊದಲನೇ ಹಂತದಲ್ಲಿ ಯಾಕೆಂದರೆ ನಾವು ಸಸಿಗಳು ಹಾಕಿದ್ದೀವಿ ಅಂದಾಗ ಈ ಸಾಲಿಗೇನು ನೀವು ಲೈನ್ ತೊಗೊಂಡೋಗಿದ್ದೀರಾ, ಈ ಲೈನನ್ನು ನೇರವಾಗಿ ತೊಗೊಂಬನ್ನಿ. ಏನು ಮಾಡ್ತೀರಾ, ಇಲ್ಲಿ ಬಿಡ್ತೀರಾ. ಒಂದು ಟ್ಯೂಬ್ ಇಲ್ಲಿ ಹಾಕಿರ್ತೀರ, ಇನ್ನೊಂದು ಟ್ಯೂಬು ಇದಕ್ಕೆ ಬರಬೇಕು ನೀರು. ಒಂದೇನು ಮಾಡ್ತಾಯಿದ್ದೀರಾ, ಈ ಸಸಿಗಳು ಏನು ಹಾಕಿದ್ದೀವಿ ಆ ಸಸಿಗೆ ಒಂದು ಬಿಡ್ತಾಯಿದ್ದೀವಿ ಮೈಕ್ರೋ ಟ್ಯೂಬ್ನ, ಇನ್ನೊಂದು ಏನು ಮಾಡ್ತಾಯಿದ್ದೀವಿ, ಈ ರೀತಿ ಈ ಕಾಲುವೆಗೂ ಬಿಡ್ತಾಯಿದ್ದೀವಿ ನೀರು. ಕಾರಣ ಯಾಕೆಂದರೆ ಈ ಕಾಲುವೆಯಲ್ಲಿ ಕಸ ಎಲ್ಲ ಹಾಕಿದ್ದೀವಿ, ಜೀವಾಮೃತ ಕೊಡ್ತಾಯಿದ್ದೀವಿ, ನೀರು ಕೊಡ್ತಾಯಿದ್ದೀವಿ, ತೇವಾಂಶ ಇದೆ. ಅವೆಲ್ಲ ಏನಾಗ್ತಿದೆ, ಎರೆಹುಳುಗಳು ನಿರಂತರ ಕೆಲಸ ಶುರು ಮಾಡ್ತವೆ, ಅಲ್ಲಲ್ಲಿ ತಂದು ಹಾಕ್ತಿರ್ತವೆ. ನಿರಂತರವಾಗಿ ಬೆಳೆದಿರೋಂಥ ತೆಂಗಿನ ಗಿಡ ಬೇರುಗಳು ಏನಾಗ್ತವೆ, ಆ ಎರೆಹುಳು ಇಕ್ಕೆಗಳನ್ನೆಲ್ಲ ತೊಗೊಂಡು ಅದನ್ನು ಆ ಇರೋಂಥ ಅದರೊಳಗಿರೋಂಥ ತುಂಬ ಪೌಷ್ಟಿಕಾಂಶ ಏನಿದೆಯೋ ಆ ಎರೆಹುಳು ಇಕ್ಕೆಯಲ್ಲಿ ಅದನ್ನು ತೊಗೊಂಡು ಅವೇನು ಮಾಡ್ತವೆ, ಸಮೃದ್ಧಿಯಾಗಿ ಬೆಳೀತಾ ಇರ್ತವೆ. ಅದೇ ರೀತಿ ಏನಾಗ್ತಿದೆ, ಇದು ಮಾಡೋದ್ರಿಂದ, ಈ ರೀತಿ ರಂಧ್ರಮಯ ಮಾಡೋದ್ರಿಂದ ಏನಾಗ್ತಿದೆ, ನಿಮ್ಗೆ ಎಂಥ ಮಳೆ ಬಂದರೂ ಕೂಡ ಏನಾಗುತ್ತೆ, ನಿಮ್ಮ ತೋಟದಿಂದ ಒಂದು ಹನಿ ನೀರು ಆಚೆ ಹರಿದೋಗಲ್ಲ. ಕಾರಣ ಯಾಕೆಂದರೆ ಎಲ್ಲ ರಂಧ್ರಮಯ ಆಗ್ಬಿಟ್ಟಿದೆ. ಇದ್ರ ಕೆಳಗಡೆ ಎಲ್ಲನೂ ರಂಧ್ರಮಯ ಆಗಿದ್ದಾವೆ. ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಬೇರೆ ಮಾಡ್ತಾಯಿದ್ದೀವಿ, ಜೀವಾಮೃತನ ಬರೀ ಇಲ್ಲಿ ಕೊಡೋದಲ್ಲ, ಏನು ಮಾಡ್ತೀವಿ, ಇಡೀ ಭೂಮಿಗೆ ಎರ್ಸ್ತಾ ಇದ್ದೀವಿ ಅಥವಾ ಡ್ರಿಪ್ಪಿನ ಮೂಲಕ ಕೊಡ್ತಾ ಇದ್ದೀವಿ. ಎಲ್ಲ ಕಡೆ ರಂಧ್ರಮಯ ಆಗ್ಬಿಟ್ಟಿದೆ. ಪೂರ್ಣ ಭೂಮಿನ ರಂಧ್ರಮಯ ಜಾಲರಿ ಯಾವಾಗ ಆಗ್ಬಿಡ್ತದೋ, ಬಿದ್ದಂಥ ಮಳೆ ನೀರೆಲ್ಲ ಒಳಗಡೆ ಹೋಗುತ್ತೆ. ಹೋಗೋವಾಗ ಏನಾಗುತ್ತೆ, ಬಿದ್ದಿರೋಂಥ ಕಾಷ್ಟದಲ್ಲಿರೋಂಥ ಪೋಷಕಾಂಶಗಳು, ವಿಘಟನೆಯಾಗಿರೋಂಥ ಪೋಷಕಾಂಶಗಳು ಇವೆಲ್ಲ ಏನಾಗುತ್ತೆ, ಭೂಮಿ ಒಳಗೂ ಅದು ಹೋಗ್ತವೆ. ನೀರು ಹೋಗಿ ನಮ್ಮ ಅಂತರ್ಜಲ, ಕೆಳಗಡೆ ಹೋಗ್ತಿರೋಂಥ ಅಂತರ್ಜಲಗಳಿಗೆ ಈರಿದಂಥ ಕೆಳಗಡೆ ಹೋದಂಥ ನೀರೇನಾಗುತ್ತೆ, ಹೋಗಿ ಅಂತರ್ಜಲಗಳಿಗೆ ಸೇರ್ಕೊಂಡು ನಿರಂತರ ನಮ್ಮ ಕೊಳವೆ ಬಾವಿಗಳು ಅಥವಾ ಇನ್ನೊಬ್ಬರು ಕೊಳವೆ ಬಾವಿಗಳು, ನಾವು ನಮ್ಮದಕ್ಕೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಭೂಮಿಗೆ ಮಾತ್ರ ನಾವು ಮರುಪೂರ್ಣ ಮಾಡ್ತಾ ಇರ್ತೀವಿ ನೀರನ್ನು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾಗುತ್ತೆ. ನೀವು ಮೊದಲನೇ ಸಲ ಡ್ರಿಪ್ ಇಲ್ಲಿ ಹಾಕಂತೀರ, ನಿಧಾನಕ್ಕೆ ಏನು ಮಾಡ್ತೀರಾ, ಇವು ಬೆಳೆದಂಗೆ ಏನು ಮಾಡ್ತೀವಿ, ಆಚೆ ತರ್ತೀವಿ. ಬೆಳೀತಾ ಇದೆ ಅಡಿಕೆ ಗಿಡ ಅಂದಾಗ ಏನು ಮಾಡಿದ್ವಿ, ಇಲ್ಲಿ ತಂದ್ವಿ. ಅಡಿಕೆ ಗಿಡ ಇನ್ನೂ ದೊಡ್ಡದಾಗಿ ಬೆಳೀತು ಅಂದರೆ ಏನು ಮಾಡಿದ್ವಿ, ನೀರನ್ನು ಮಧ್ಯಕ್ಕೆ ತಂದುಬಿಟ್ವಿ. ಎಷ್ಟೋ ಕೇವಲ ಒಂದು 2ರಿಂದ ಬಾಳೆ ಅಂತೂ ಬಂದ್ಬಿಡುತ್ತೆ. ನಮ್ಮ ಬಾಳೆ ಏನಿದೆಯೋ ಮದ್ದಕ್ಕೆ ಬಂದ್ಬಿಡುತ್ತೆ, ತುಂಬ ಒಂದು 6 ತಿಂಗಳೊಳಗೆ ಬಂದ್ಬಿಡುತ್ತೆ. ಅದೇನಾಗುತ್ತೆ, ಈ ಅಡಿಕೆ ಗಿಡಗಳು ನಿಧಾನಕ್ಕೆ ಬೆಳೆಯೋದ್ರಿಂದ ನಾವು ಇಟ್ಟಿರೋಂಥ ಸಸಿ ಈ ರೀತಿ ಇರ್ಬೋದು. ಈ ಪ್ಯಾಕೆಟಲ್ಲಿ ತೊಗೊಂಡಿದ್ರೆ ಸಸಿ ಇಲ್ಲಿದೆ, ಹಾಗಾಗಿ ನಾನು ಇಲ್ಲಿ ನೀರು ಕೊಡ್ತೀನಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆ ಇರೋದು ಇಲ್ಲೇ. ಅರ್ಥ ಆಯ್ತಾ? ತುಂಬ ಜನ ಈ ತಪ್ಪು ಮಾಡಿದ್ದೀರಾ. ಏನು ಮಾಡಿದ್ದೀರಾ, ಇಷ್ಟು ದೊಡ್ಡ ಅಡಿಕೆ ಗಿಡ 2 ವರ್ಷ ನಾನು ತೊಗೊಂಡೋಗ್ಬಿಟ್ಟಿನಿ ಸರ್ ಅಂತ ಇಲ್ಲಿ ನೀರು ಕೊಡ್ತೀರಾ, ಇಲ್ಲಿ ಒಣಗೋಗುತ್ತೆ. ಕಾರಣ ಯಾಕೆಂದರೆ ಆ ಬೇರು ಆಹಾರ ನೀರು ತೊಳೆದು ಪಾಪ ಇನ್ನೂ ಆ ಪಟ್ಟಣದಿಂದ ಆಚೆನೇ ಬಂದಿಲ್ಲ ಬೇರು, ನೀವು ಎತ್ಕೊಂಡೋಗಿ ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನೀರು ಸಿಗಲ್ಲ, ಅವು ಒಣಗೋಗ್ತವೆ. ದಯವಿಟ್ಟು ಏನು ಮಾಡ್ತೀರಾ, ಮೊದಲನೇ ಹಂತದಲ್ಲಿ ಬಡ್ಡೆಗಳಿಗೆ ನೀರು ಕೊಡ್ತೀರಾ. ಅರ್ಥ ಆಯ್ತಾ? ಇದು ಇಂಜಿನಿಯರ್ಗಳೆಲ್ಲ ತಪ್ಪು ಮಾಡೋರೆ, ನಾನು ಹೆಸರು ಹೇಳೋದು ಬೇಕಾಗಿಲ್ಲ. ಮಾಡಿಬಿಟ್ಟು ಏನು ಸರ್ ಹಿಂಗೆ ಮಾಡಿಬಿಟ್ರಿ, ನೀವು ಹೇಳಿದ್ವಿ, ನಾವು ಇಟ್ವಿ, ನಮ್ಮ ಬಾಳೆ ಗಿಡಗಳೆಲ್ಲ ಹೊರಟೋಯ್ತು, ನಮ್ಮ ಅಡಿಕೆ ಗಿಡ ಹೊರಟೋಯ್ತು, ಎಲ್ಲರೂ ನೀರು ಕೊಟ್ರಿ. ಏನಿಲ್ಲ ಸರ್, ಹೇಳಿದ್ರೆ ನೀವು ಟ್ರೆಂಚ್ ಇದನ್ನು ಮಾಡಿದ್ವಿ, ಅಲ್ಲಿ ಒಳಗಡೆ ಇಟ್ವಿ, ಎತ್ಕೊಂಡು ಅಲ್ಲಿ ನೀರು ಕೊಟ್ವಿ. ನಿಮ್ಮ ಗಿಡ ಎಲ್ಲಿಟ್ಟೆ, ಈ ಲೈನಲ್ಲಿ ಇಟ್ಟಿದೆ. 4 ಅಡಿ ದೂರಲ್ಲಿ ಯಾವುದು ಏನು ರಾತ್ರಿ ಬೆಳೆದ್ಬಿಡ್ತೇನೆ ರೀ ಬೇರು.
ಇದು ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಕಲ್ತಿರೋವಂಥವ್ರು ಮಾಡಿರೋಂಥ ತಪ್ಪುಗಳಿದಾವೆ ಇದು. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಯಾವುದೇ ಒಂದು ಸಸಿ ಇಡ್ತೀರಂದರೆ ಸಸಿನ ಬೆಳೆಸ್ಬೇಕು. ನಾವು ಬೆಳೆದಂಗೆ ನಾವು ಇಟ್ಟಿರೋಂಥ ಸಣ್ಣ ಸಸಿ ಬೆಳೆದಂಗೆ ಇಷ್ಟೇ ಇದೆ ಬೇರೆ. ಈ ಪಟ್ಟಣದಲ್ಲಿ ಯಾವಾಗ ಅದು ಬೆಳೆಯೋಕ್ಕೆ ಶುರುವಾಗುತ್ತೋ ಮುಂದಕ್ಕೆ ಬರೋಕ್ಕೆ ಶುರುವಾಗುತ್ತೆ ಬೇರೆ. ಆ ರೀತಿ ಬಂದಾಗ ಬೇರುಗಳು ಮುಂದಕ್ಕೆ ಬರ್ತವೆ. ನಾವು ನೀರನ್ನ ಇಲ್ಲಿಂದ ತರ್ತೀವಿ, ಇಲ್ಲಿಂದ ಆಚೆ ಇಲ್ಲಿಗೆ ತರ್ತೀವಿ. ಮೊದಲೇನು ಮಾಡ್ತೀವಿ, ಈ ಬಡ್ಡೆ ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಈ ರೀತಿ ಮಾಡೋದ್ರಿಂದ ನಮ್ಮನ್ನ ಸಂಪೂರ್ಣ ಒಂದು ಸಮಸ್ಯೆಗಳೇನಿದ್ದಾವೆ ಅದು ಬಗೆಹರಿತವೆ. ನೀವು ಇವಾಗ ಹಾಲಿ ಏನಾದ್ರೂ ಆಗಲೇ ನಾವು ಮಾಡಬೇಕು ನೈಸರ್ಗಿಕ ಕೃಷಿ ಅಂತ ಇರೋರು ಏನು ಮಾಡಿ ಅಂದರೆ, ಈ ಸಲ ಇವಾಗ ಆಯಿತು ಅಂದರೆ ಹೆಂಗಿನ ಮಳೆ ಚೆನ್ನಾಗಿ ಬಂದಿದೆ, ನೀವು ಕಾಲುವೆಗಳ್ನ ಹೊಡೆದ್ಬಿಟ್ಟು ತಯಾರಿ ಮಾಡ್ಕೊಳ್ಳಿ. ಯಾವುದೋ ಸಸಿಗಳ್ನ ಇಟ್ಬಿಟ್ಟು ಇವನ್ನೆಲ್ಲ ಬೇಸಿಗೆಯಲ್ಲಿ ಕಾಪಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವರಾ? ಹಾಗಾಗಿ ಏನು ಮಾಡ್ತೀರ ಅಂದರೆ ಇದೆಲ್ಲ ಮಾಡ್ಕೊತೀರಾ, ಜೊತೆ ಉಳುಮೆ ಮಾಡ್ತೀರಾ. ಈಗ ಹಿಂಗಾರಿದೇನು ಕಾಳು ಹಾಕ್ಬೋದು, ನೀವು ಯಾವುದು ಎಳ್ಳು ಹಾಕ್ಬೋದು, ಕಾಳುಗಳು ಹಾಕ್ಬೋದು, ಯಾವುದು ಹಿಂಗಾರಿ ಬೆಳೆಗಳಿದ್ದಾವೆ ಅವನ್ನೆಲ್ಲ ಎರ್ಚ್ಬಿಡಿ. ಅವೆಲ್ಲ ಚೆನ್ನಾಗಿ ಬೆಳಿತವೆ. ನಮಗೆ ಅತಿ ಹೆಚ್ಚು ಸಾರ್ವಜನಿಕ ಸ್ಥಿರೀಕರ ಇರ್ತದೆ. ಮುಂಗಾರು ಎಷ್ಟಂಗೆ ಯಾವ್ಯಾವ ಇಂತಿಷ್ಟು ನಾನು ಏನೇನು ಹಾಕ್ತೀನಿ, ನಾನು ಬಾಳೆ ಹಾಕ್ತೀನಿ, ಕಾಫಿ ಹಾಕ್ತೀನಿ, ಕೊಕ್ಕೋ ಹಾಕ್ತೀನಿ, ಅಡಿಕೆ ಹಾಕ್ತೀನಿ. ಈ ರೀತಿ ಇಂತಿಷ್ಟು ನಂದು ಎಕರೆ ಐತೆ, ಇಂತಿಷ್ಟು ಅಡಿಕೆ ಬೇಕು, ಇಂತಿಷ್ಟು ನುಗ್ಗೆ ಬೇಕು, ಅದರೊಳಗೆ ನನಗೆ ಇಷ್ಟು ಗ್ಲಿರ್ಸಿಡಿ ಹಾಕ್ತೀನಿ, ಇಷ್ಟು ಅಗಸೆ ಹಾಕ್ತೀನಿ, ಅಥವಾ ಪರಂಗಿ ಇಷ್ಟ ಹಾಕ್ತೀನಿ, ಬಾಳೆ ಇಷ್ಟ ಹಾಕ್ತೀನಿ ಅಂತ ಸಸಿಗಳನ್ನೆಲ್ಲ ತಯಾರಾಗ್ರಿ. ಮಾಡ್ಬಿಟ್ಟು ಏನು ಮಾಡ್ತೀರಾ, ಮುಂಗಾರಿಗೆ ಜೂನ್ ಒಳಗೆ ಇಡ್ತೀರಾ. ಅವಾಗೇನಾಗುತ್ತೆ, ನಿಮ್ಗೆ 6 ತಿಂಗಳು ಅದು ನೋಡ್ಕೊಂಡ್ಬಿಡ್ತು ಅಂದರೆ ನಮಗೆ ಆಗಲೇ ಇವು ಮಧ್ಯಕ್ಕೆ ಬರೋಕ್ಕೆ ಶುರುವಾಗ್ಬಿಡ್ತಾವೆ ಬೇರು. ಡಿಸೆಂಬರ್ ಅಷ್ಟೊಂಗೆ ಏನಾಗುತ್ತೆ, ಬಾಳೆದೆಲ್ಲ ಅಂತಲೂ ಬಂದುಬಿಟ್ಟಿರುತ್ತೆ, ನಿಮ್ದು ಅಡಿಕೆದು ಒಂದು ಉಳಿದಿರುತ್ತೆ. ನಾವು ನೇರವಾಗಿ ಅಂಥ ಸಮಯದಲ್ಲಿ ಏನು ಮಾಡ್ಬೋದು, ಈ ಲೈನು ಏನು ನಾವು ಈ ಡ್ರಿಪ್ಪದು ಮೇನ್ ಲ್ಯಾಟ್ರಲ್ ಇದೆಯೋ, ಲ್ಯಾಟ್ರಲ್ ಏನು ಮಾಡ್ಬೋದು, ನಾವು ನೇರ ಮಧ್ಯಕ್ಕೆ ಹಾಕ್ಬಿಟ್ಟು ಈ ಅಡಿಕೆಗೆ ಮಾತ್ರ ಒಂದು ಮೈಕ್ರೋ ಟ್ಯೂಬ್ ಹಾಕೋದು. ಏನು ಮಾಡ್ತೀರಾ, ಮಧ್ಯಕ್ಕೆ ಹಾಕ್ತೀರಾ, ಅಡಿಕೆಗೆ ಮಾತ್ರ ಒಂದು ಮೈಕ್ರೋ ಟ್ಯೂಬ್ ಹಾಕ್ತೀರಾ. ಅರ್ಥ ಆಯ್ತಾ? ಯಾಕೆಂದರೆ 6 ತಿಂಗಳಲ್ಲಿ ಬಾಳೆ ಗಿಡದ ಬೇರುಗಳು ಮುಂದಕ್ಕೆ ಬಂದ್ಬಿಟ್ಟವೆ, ಅವು ಮುಂದಕ್ಕೆ ಬಂದವೆ. ಅದೇ ರೀತಿ ಏನಾಗ್ತದೆ, ನಮ್ದು ಅಡಿಕೆ ಮಾತ್ರ ಬೇರುಗಳಿಂದ ಬಂದಿರಲ್ಲ. ಯಾಕೆಂದ್ರೆ ಅದು ಬೆಳೆಯೋಕ್ಕೆ ಸಮಯ ಅಂತ 2-3 ವರ್ಷ ತೊಗೊಳುತ್ತೆ ಇಲ್ಲಿಗೆ ಬರೋಕ್ಕೆ ಆ ಬೇರು. ಹಾಗಾಗಿ ಏನು ಮಾಡೋಕೆ, ನಾವು ಅದಕ್ಕೆ ಮಾತ್ರ ಒಂದು ಮೈಕ್ರೋ ಟ್ಯೂಬ್ ಹಾಕೊಂಡು ಈ ಮೈಕ್ರೋ ಟ್ಯೂಬ್ನ ಬೆಳೆದಂಗೆ ಕತ್ತರಿಸೋದು. ನಾನು ಮೊನ್ನೆ ಹೇಳಿದ್ದೀನಿ, ಈ ರೀತಿ ಕತ್ತರಿಸ್ದಂಗೆ ಇದು ಬೆಳೆದಂಗೆ ಏನು ಮಾಡ್ತೀರಾ, ಮೈಕ್ರೋ ಟ್ಯೂಬ್ನ ಕತ್ತರಿಸ್ಕೊಂಡು ಕೊನೆಗೆ ಒಂದು ಸಣ್ಣದು ಮೈಕ್ರೋ ಟ್ಯೂಬ್ನ ಆ ಒಂದು ಟ್ರೆಂಚಲ್ಲಿ ಒಂದಿಷ್ಟೇ ಉದ್ದ ಬಿಟ್ಬಿಡ್ತೀರಾ. ಯಾಕೆಂದರೆ ಇಲ್ಲೇ ನೀರಿನ ಮುಂದಕ್ಕೆ. ಇದಾದ ನಂತರ ನಾವು ಮೊದಲೇ ಹೇಳೋದಂಗೆ 4-5 ವರ್ಷ ಆಗಿದ ತಕ್ಷಣ ಅಡಿಕೆ ಗಿಡದ ಮೇಲೆ ನೀವು ಮೆಣಸನ್ನು ಹಬ್ಬಿಸ್ಕೊಬೋದು. ಈ ರೀತಿ ಮಾಡೋದ್ರಿಂದ ನೀವು ಹಾಲಿ ಇರೋಂಥ ತೋಟ 25 ಅಡಿ ಇರಲಿ, 30 ಅಡಿ ಇರಲಿ, ನೀವೇನು ಮಾಡ್ತೀರಾ, 3 ಒಳೆ ತೊಗೊಳ್ಳಿ. ದೊಡ್ಡದಾಗಿ ಬೆಳೆದಿದ್ರೆ ಮರ ಏನೋ ನಾವು ಇಟ್ಟಿರೋದು 1 ವರ್ಷ ಆಗೈತೆ, 1.5 ವರ್ಷ ಆಗೈತೆ ಅಂತಂದಾಗ ನಾವೇನು ಮೊದಲನೇ ಮಂಡಲ ಹಾಕಿದ್ವು, ಮಂಡಲ ಏನು 36 ಅಡಿ ಹಾಕಿದ್ವೋ, ನೀವು ಅದನ್ನು ನಾವು 28 ಅಡಿ ಇಟ್ಟಿದ್ದೀವಿ ಅಂದರೆ ಅದನ್ನ ಎಷ್ಟು ಮಾಡೋದು ಅಂತ ನೋಡಿರಿ. 5 ಅಡಿ ಮಾಡ್ಕೊತೀರಾ, ಸ್ವಲ್ಪ ಹೆಚ್ಚು ಕಮ್ಮಿ. ಅಲ್ಲಿ ಮಂಡಲದಲ್ಲಿ ನಾವು ಏನು ಒಂದು ಚಿತ್ರ ಬಿಡಿಸ್ಕೊಟ್ಟಿದ್ವೋ 4 ಅಡಿ ಅಂದರೆ 4 ಅಡಿ ಗುನ್ನ ಇಟ್ಕೊಂಡು ಕೆಲಸ ಮಾಡೋಕೆ ಹೋಗಬೇಡಿ. 30 ಅಡಿ ಇಟ್ಟಾಗ ನೀವು 4 ಅಡಿ ಕೊಡೋಕೆ ಬರಲ್ಲ, 28 ಅಡಿ ಇಟ್ಟಾಗ 4 ಅಡಿ ಕೊಡೋಲ್ಲ, 26 ಅಡಿ ಇದ್ದಾಗ ಕೊಡೋಕೆ ಬರಲ್ಲ. ಸೊ ಏನಾಗುತ್ತೆ ಅಂದರೆ ಇದನ್ನು ಅಂತರಗಳನ್ನ ನೀವು ನಿಗದಿ ಮಾಡಿ 3 ಸಾಲುಗಳನ್ನ ತೊಗೊಳ್ಳಿ. ಈ ರೀತಿ ಮಾಡಿಬಿಟ್ಟು ಈ ಕಸ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಾಡಿ ನಾವು ಈ ಅಡಿಕೆ ಗಿಡ, ತೆಂಗಿನ ಗಿಡನ ಕೂಡ ನಾವು ಬೇಸಿಗೆ ಬೆಳೆಯನ್ನು ಮಾಡೋಂಥ ಹತ್ರಕ್ಕೆ ಹೋಗ್ತೀವಿ. ನಾವು ನೀರನ್ನು ಬಿಟ್ಕೊಂಡು ಈ ಸುತ್ತಲಿರೋ ಕಳೆಗಳು ಒಂದು ಸಲ ಇವೆಲ್ಲ ಬೆಳೆದು ಗಿಡಗಳು ಅಂದಾಗ ನಾವೇನು ನೋಡ್ತೀವಿ, ಸುತ್ತಲೂ ಕಳೆ ಗಿಡಗಳು ಏನು ಮಾಡ್ತಾ ಇರ್ತಾವೆ, ನಮ್ಮ ಜೊತೆಗೆ ನೀರು ಬೇಕು ಬೇಡ ಅಂತ ನೋಡ್ಕೊಂಡು ನೀರು ಕೊಡೋಕ್ಕೆ ಶುರು ಮಾಡ್ತೀವಿ. ಇದಾಗುತ್ತೆ. ಈಗ ನಿಮಗೆ ಈ ರೀತಿ ಮಾಡೋದ್ರಿಂದ ಬೇರ್ಕಾಲಾಗುತ್ತಾ, ನನ್ನ ತೆಂಗಿನ ಇಳುವರಿ ಕಮ್ಮಿ ಆಗ್ಬಿಡುತ್ತೆ ಈ ರೀತಿ ಅಂತ ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ನಿಮಗೆಲ್ಲ ಒಂದು ದೊಡ್ಡ ಸಂಶಯ ಇದ್ದೇ ಇದೆ. ಅವರೂ ಬರ್ತಾರೆ, ಪಾತ್ಗಾನಹಳ್ಳಿಯಿಂದ ನಾಗರಾಜ ನಟರಾಜ್ ಅವರು ಬಂದು ನಿಮ್ಮ ರಾಜಶೇಖರ್ ನಿಂಬರ್ಗಿ ಅವ್ರು ಮಾತಾಡಿದಾಗ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಅಲ್ಲಿ ಅವ್ರದ್ದಿದ್ದು 5,000 ತೆಂಗಿನಕಾಯಿ ಇರೋವಂಥ ತೋಟದಲ್ಲಿ ಎಷ್ಟಿತ್ತು, 5,000 ತೆಂಗಿತ್ತು. ಮಿಕ್ಕಿದ್ದನ್ನೆಲ್ಲ ಮಧ್ಯದಲ್ಲಿ ಉಳುಮೆ ಮಾಡು, ಗೊಬ್ಬರ ಹಾಕು, ಗೋಡಾಕು, ಬರೇ ಇದೆ ಕೆಲಸ. ಕುಳುಗಳು ಕಾಸು, ಅದು ಕಾಸು, ಆಳು ಕಾಸು, ಕಳೆ ತೆಗೀತು ಮಾಡಿ ಅಂತಲೇ ಇತ್ತು. 5,000 ಕಾಯಿ ಇತ್ತು. ಅತಿ ಹೆಚ್ಚು ನುಸಿ ರೋಗ ಇತ್ತು. ಆದರೆ ಇವತ್ತು ನೀವು ಅದೇ ತೆಂಗಿನ ತೋಟಕ್ಕೆ ಹೋಗ್ರಿ, ಅಲ್ಲಿ ಅವ್ರ ಹತ್ರ 60,000 ಕಾಯಿ ಬೀಳ್ತದೆ. ಮಳೆ ಇದ್ರ ಮೇಲೆ 50,000ದಿಂದ 60,000 ಕಾಯಿ ಬೀಳ್ತಾ ಇದೆ. ಅದರೊಳಗೆ ಅಡಿಕೆ ಇದೆ, ಬಾಳೆ ಇದೆ, ಕೊಕ್ಕೋ ಇದೆ, ಈಗ ಕಾಫಿನೂ ಹಾಕ್ತಾ ಇದ್ದಾರೆ ಆಗಲೇ, ಶುಂಠಿ ಇದೆ, ಅರ್ಶಿನ ಇದೆ, ನಿಮ್ಗೇನು ಬೇಕು ಎಲ್ಲ ಇದ್ದಾವೆ. ಇದರಿಂದೆಲ್ಲ ದುಡ್ಡುಗಳು ಬರ್ತಾ ಇದೆ. ಜೊತೆಗೆ 5,000ದಿಂದ 50,000 ಆಗಿದ್ದಾವೆ. ಈ 60,000 ತೆಗೆದೇ ಬಿಡೋಣ.
ಒಂದು 50,000 ಕಾಯಿಗಳಾಗಲೇ ಕೊಡ್ತಾ ಇದ್ದಾವೆ, ಅಡುಗೆ ಕೊಡ್ತಾ ಇದೆ, ಬಾಳೆ ಕೊಡ್ತಾ ಇದೆ, ಇದು ಕೊಡ್ತಾ ಇದೆ, ಸಮೃದ್ಧಿ ಜೀವನ ನಡೆಸ್ತಾ ಇದ್ದಾರೆ. ಆ 30 ಎಕರೆಯಲ್ಲಿ ಒಂದು ಆಳಿಲ್ಲ. ಕಾರಣ ಯಾಕೆಂದರೆ ಅವರು ಈ ತೆಂಗಿನಕಾಯಿನ ಕೀಳಕ್ಕೆ ಹೋಗಲ್ಲ. ಅವರು ಬಿದ್ದಂಥ ತೆಂಗಿನಕಾಯಿನ ಟ್ರಾಲಿಗೆ ಹಾಕೊಂತಾರೆ, ಎತ್ಕೊಂಡು ಹೋಗ್ಬಿಟ್ಟು ಕೊಬ್ಬರಿಗೆ ಅಟ್ಟಣಿಗೆ ಹಾಕ್ತಾರೆ, ಒಂದು ಕೊಬ್ಬರಿ ಬಿಡಿಸ್ತಾರೆ, ವರ್ಷಕ್ಕೊಂದ್ಸಲಿ 2 ಸಲ ಮಂಡಿಗೆ ಹಾಕ್ಬಿಡ್ತಾನೆ. ಯಾವುದೋ ವಿಶೇಷವಾದ ಬೆಲೆ ಬೇಕು ಏನು ಸರ್, 5,000 ಇದ್ದಿದ್ದು ಕಾಯಿಗೆ ನಾವು 6 ಲಕ್ಷ ರೂಪಾಯಿ ಖರ್ಚು ಮಾಡ್ತಾಯಿದ್ವಿ. ಇವತ್ತು 50,000 ಕಾಯಿ ಬೀಳ್ತಾರೆ, 1 ರೂಪಾಯಿ ಖರ್ಚು ಮಾಡ್ತಿಲ್ಲ. ನಾವು ಬರೀ ಫಸಲು ತೆಗೆಯೋದಕ್ಕೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ದೀವಿ. ನಮ್ಗೆ ಅಷ್ಟೊಂದು ಉಳಿತಾಯ ಆಗ್ತದೆ, ಇನ್ಯಾವ ಸ್ಪೆಷಲ್ ಬೆಲೆ ಬೇಕು, ಇನ್ಯಾವ ಮಾರ್ಕೆಟ್ ಬೇಕು ಅಂತಾರೆ ಅವರು. ಇದು ರೈತರು. ಹಾಗಾಗಿ ನೈಸರ್ಗಿಕ ಕೃಷಿ ಮಾಡಿದ ತಕ್ಷಣ ಇದೆಲ್ಲ ಮಾರೋದಲ್ಲಿ ಮಟ್ಟದಲ್ಲಿ ಅಂತ ತೊಗೊಂಬಿಡ್ರಿ. ಬಾಳೆ ಬಂತ ಅವರಲ್ಲೇ ಸಂತೆ ಕೊಟ್ಬಿಡ್ತಾರೆ. ಬೇರೆ 30 ರೂಪಾಯಿ, ಇದಕ್ಕೂ 30 ರೂಪಾಯಿ, ಅವ್ರ ತಲೆನೇ ಕೆಡ್ಸೋಲ್ಲ. ಆದರೆ ಅದು ಇಷ್ಟಪಟ್ಬಿಟ್ಟು ಅದು ನೋಡಿದ ತಕ್ಷಣ ನೈಸರ್ಗಿಕ ಬಾಳೆ ಅಂತ ಗೊತ್ತಾಟಿಗೆ ಜನ ತನ್ನಿಂತಾನೆ ತೊಗೊಂತಾರೆ. ಅರ್ಥ ಆಯ್ತಾ? ಸೊ ಅವರೆಲ್ಲ ಯಾರನ್ನೂ ಚಿಂತೆ ಮಾಡಿಲ್ಲ. ಈ ರೀತಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ಕೊರತೆ ಆಗ್ದಾನೆ. ಆದರೆ ಸಾರ್ವಜನಿಕ ಸ್ಥಿರೀಕರಿಸೋದು ನೋಡಬೇಕು, ಕಾಲ್ಗಿಡ ಹಾಕೋದನ್ನು ನೋಡಬೇಕು ನಾವು. ಮತ್ತು ಈ ಬದುಗಳಲ್ಲಿ ಏನು ಮಾಡ್ತೀರಾ, ಶುಂಠಿ, ಅರ್ಶಿನ ಇವನ್ನೆಲ್ಲ ನಾವು ಅದರೊಳಗೆ ಏನು ಹಾಕಿದ್ದೀವಿ ಮುಂಚೆ ನಮ್ಮ ಮೊದಲನೇ ಆ ಚಿತ್ರದಲ್ಲಿ ಹೊಸ ಮಾದರಿಗೆ ಏನು ಹಾಕಿದ್ದೀವೋ ಆ ರೀತಿ ನೀವು ಮಾಡ್ಕೊಂಡು ಹೋದಾಗ ದುಡ್ಡು. ಸ್ನೇಹಿತರೆ, ಈ ರೀತಿ ನಾವು ಇಂದಿನ ಚಿತ್ರದಲ್ಲಿ ನೋಡಿದಾಗ ಮಾಡ್ಬೋದು. ನಮಗೆ ಯಾವುದೇ ಒಂದು ಮರಗಳು ಬೇಡ, ಮಧ್ಯಮ ಮರಗಳು ಬೇಡ ಅಂತಂದಾಗ ನಾವು ಆ ರೀತಿ ಮಾಡ್ಬೋದು. ಆದರೆ ಇಲ್ಲಾಂದರೆ ನಮ್ಮ ಮಧ್ಯಮ ಮರಗಳು ನಿಂಬೆ, ಕಿತ್ತಳೆ, ಇದು ತೆಂಗು ಮಾಮೂಲಾಗಿದೆ. ಇದಾದ ನಂತರ ನಿಂಬೆ, ಕಿತ್ತಳೆ, ಈ ಥರ ಏನು ಬರೆದಿದ್ವೋ ನಾವು ಅದರಲ್ಲಿ 2ನೇ ನಂಬರಲ್ಲಿ ಕಿತ್ತಳೆ. ಅಂದರೆ 2ನೇದು ಮೊದಲನೇ ಮೊದಲನೇ ಮಂಡಲ ಕೊಟ್ಟಿರೋ ಚಿತ್ರದಲ್ಲಿ ಈ ಥರ ನಾವು ಮಧ್ಯ ಬೆಳೆಸೋದು. ಆದರೆ ದೊಡ್ಡದಾಗಿ ಬೆಳೆದಿರೋಂಥ ಮರಗಳಲ್ಲಿ ನಾವು ಮೊದಲನೇ ಸಲ ಹಾಕುವಂಥ ತೋಟದಲ್ಲಿ ಏನು ಮಾಡಿದ್ವಿ, ನಾವು ಅಳವಡಿಸೋಂಥ ತೋಟದಲ್ಲಿ ಏನು ನೋಡಿದ್ವಿ ನಾವು, ಅಲ್ಲಿ ನೀವು ಮಾವು ಕೂಡ ಹಾಕ್ಬೋದು ಅಥವಾ ಸಪೋಟ ಹಾಕ್ಬೋದು ಇದನ್ನಂತ ನೋಡಿದ್ವಿ. ಆದರೆ ಈ ರೀತಿ ಆಗಲೇ ಬೆಳೆದು ಮರಾವಳಿ ಇರೋಂಥ ಜಾಗದಲ್ಲಿ ದಯವಿಟ್ಟು ಸಪೋಟ ಮಾವನ್ನ ಮುಟ್ಟೋಕೆ ಹೋಗ್ಬೇಡ್ರಿ. ಕಾರಣ ಯಾಕೆಂದರೆ ಗಿಡ ಈ ರೀತಿ ಬೆಳಿಬೇಕಾದ್ರೆ ಏನಾಗುತ್ತೆ, ಈ ಸಪೋಟ ಮಾವೆಲ್ಲ ಈ ರೀತಿ ಅಡ್ಕೊಬೇಕಾದಂಥ ಮರಗಳು ಆದರೆ ಅವೇನಾಗ್ತವೆ, ಏನಾಗ್ತಾವವು ಸೀದಾ ಸ್ವಲ್ಪ ಹಿಂಗೆ ಬೆಳೆದಿಟ್ಕೆ ಏನಾಗುತ್ತೆ, ಹಿಂಗೆ ಹೊರಟೋಗ್ತವೆ. ಅರ್ಥ ಆಯ್ತಾ? ಇದನ್ನು ಕೋನಿಂಗ್ ಎಫೆಕ್ಟ್ ಅಥವಾ ಪಿರಮಿಡ್ ಎಫೆಕ್ಟ್ ಅಂತೀವಿ. ಅಂದರೆ ಸೂರ್ಯನ ಕಡಿಕೆ, ಯಾಕೆಂದರೆ ಇದು ಅತಿ ಹೆಚ್ಚು ತೀಕ್ಷ್ಣವಾದ ಈ ನೆರಳನ್ನು ಮಾಡ್ತಾ ಇದೆ. ಅಂಥ ಸಮಯದಲ್ಲಿ ಏನಾಗ್ತವೆ, ಇವು ಬೆಳಿತವೆ. ಆಮೇಲೆ ಇನ್ನೊಂದು ನೀವೇನು ನೋಡ್ತೀರ ಅಂತ, ಈ ಥರ ನೀವು ಅಳವಡಿಸಿದಾಗ ನಮ್ಮ ಬಾಳೆ ಗಿಡಗಳು ಕೆಳಗಡೆ ಮಧ್ಯದಲ್ಲಿ ಮೊದಲು ದಪ್ಪದಲ್ಲಿದ್ದವು ಮೇಲ್ಗಡೆ ಹೋಗ್ತಾ ಸ್ವಲ್ಪ ಎತ್ತರಕ್ಕೂ ಬೆಳೀತಾವೆ. ಮಾಮೂಲಾಗಿರೋದಕ್ಕಿಂತಲೂ ಕೂಡ ಸ್ವಲ್ಪ ಎತ್ತರದಲ್ಲಿ ಬೆಳೆದು ಇಲ್ಲಿ ಗೊನೆ ಬಿಡ್ತವೆ. ನೀವು ಆಚೆ ನಮಗೇನಪ್ಪ 12-15 kg ಕೊಡ್ತಾ ಇದೆ, ಇಲ್ಲಿ 6-8-10 kg ಕೊಡ್ತಾ ಇದೆ ಅಂದರೆ ಆ ತೀಕ್ಷ್ಣತೆ ಅದಕ್ಕೆ ಎಷ್ಟು ಸಿಗ್ತಾ ಇದೆ. ನಾವು ಒಂದು ಅಂದಾಜಿನಲ್ಲಿ ಇವನ್ನೆಲ್ಲ ಅಳವಡಿಸಿ ಮಾಡ್ತೀವಿ. ಆದರೆ ಈ ಗಿಡ ಹೆಂಗೆ ಬೆಳೆದ್ಬಿಡ್ತು ಅದ್ರ ಮೇಲೆ, ಈ ಗಿಡ ಅದ್ರ ಮೇಲೆ ಹೆಂಗೆ ಬೆಳೆತಿತ್ತು ಅನ್ನೋದು ನಮಗೆ ನಿಯಂತ್ರಣ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಏನಾಗ್ತವೆ, ಆ ನೆರಳಿನ ಅನುಕೂಲಕ್ಕೆ ಎಷ್ಟು ನೆರಳು ಬೀಳ್ತಾ ಇದೆ, ಅದಕ್ಕೆ ಬೇಕಾದಷ್ಟು ಬೀಳ್ತಾ ಇದೆಯಾ, ಬೇಕಾದಷ್ಟು ಬೀಳ್ತಾ ಇದೆ ಅಂದರೆ ಬಾಳೆ ಗಿಡ ಇಲ್ಲೇ ಕೆಳಗಡಿಕೆ ಇರುತ್ತೆ, ಒಳ್ಳೆ ಗೊನೆ ಕೊಡುತ್ತೆ. ಇಲ್ಲಾನೇನಾಗುತ್ತೆ, ಇನ್ನೂ ಸ್ವಲ್ಪ ಸೂರ್ಯನ ಕಡೆಗೆ ಹೋಗುತ್ತೆ. ನಾವು ಇದನ್ನು ಮುಂಚೆನೇ ತಿಳ್ಕೊಂಡಿದ್ದೀವಿ. ನೆರಳು ಹೆಚ್ಚಾದರೆ ಅದಕ್ಕೆ ಬೇಕಾದಂಥ ಸೌರಶಕ್ತಿ ಕಮ್ಮಿ ಆದರೆ ಏನು ಮಾಡ್ತಾ ಇರೋದು, ಮೇಲೆ ಹೊರಡೋಕ್ಕೆ ಶುರುವಾಗುತ್ತೆ. ಇಲ್ಲಿ ಬಿಡ್ತವೆ, ಗೊನೆ ಸ್ವಲ್ಪ ಎತ್ತರದಲ್ಲಿ ಬಿಡುತ್ತೆ, ನಿಮಗೆ ಒಂದು ಸ್ವಲ್ಪ ಕೊನೆ ಕಮ್ಮಿ ಆಗುತ್ತೆ. ಅಯ್ಯೋ ನಾನು ಕಮ್ಮಿ ಆಗೋಯ್ತು ಅಂತ ದಯವಿಟ್ಟು ಯೋಚನೆ ಮಾಡಿಬಿಡ್ರಿ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಆ ಮೊದಲನೇ ನಾಗರಾಜ್ ನಟರಾಜ್ ಅವ್ರು ಏನಾಗಿದೆ, ಅವ್ರಿಗೆ 5,000 ಇರೋದು 50,000 ತೆಂಗಿನಕಾಯಿ ಇದೆ, ಲಾಭ ಆಗಿದೆಯಲ್ವೋ. ತೆಂಗು ಯಾವ ಕಾರಣಕ್ಕೂ ನಿಮ್ಗೆ ಕೊರತೆ ಆಗಲ್ಲ. ಆದರೆ ಅದರೊಳಗೆ ನಾನು 1 ಎಕರೆಯಲ್ಲಿ ಇನ್ನೊಂದು 300 ಬಾಳೆ ಗಿಡ ಇದೆ. ಒಂದು 5 kg ಹಂಗೆ 20 ರೂಪಾಯಿ ಅಂದರೆ 200 ಆಯಿತು, ಇಂಟು 300 ಎಷ್ಟಾಯಿತು, 6. ಒಂದು 5 kg 100 ರೂಪಾಯಿ, 20 ರೂಪಾಯಿ ಅಂತ ನಾವು ತೊಗೊಂಡ್ರು ಒಂದು 300 ಗಿಡ ನಾವು ಅದ್ರೊಳಗೆ ಹಾಕಿದ್ದೀವಿ ಅಂದರೆ ಏನಾಯಿತು, ಸುಮಾರು 30,000 ರೂಪಾಯಿ ನಮಗೆ ಸೇರಿಸ್ಕೊಂಬರುತ್ತೆ. ನಾವು ಮಾಮೂಲು ಬಾಳೆ ತೋಟ ಮಾಡಿಬಿಟ್ರೆ ನಮ್ಗೆ 1 ಲಕ್ಷ ಬರೋದು, 1.5 ಲಕ್ಷ ಬರೋದು, ಅಲ್ಲಿ ಬರೀ ಬಾಳೆ ಇರೋದು. ಆದರೆ ತೆಂಗು ಲಾಭ ಎರಾಬಿರಿ ಬಂದಿದೆ. ಅದ್ರ ಜೊತೆ 30,000 ರೂಪಾಯಿ ನಾವು ಬಾಳೆ ಸೇರ್ಕೊಂತಂದ್ರೆ ರೈತನಿಗೆ ಏನು ನಷ್ಟನಾ ಲಾಭನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಇಲ್ಲಿ ಹಂಗೆ ಬರಲಿಲ್ಲ ನನಗೆ. ಈ ಏನು ನೆರಳು ಬಿಸಿಲಿನ ಆಟದಲ್ಲಿ ಅದಕ್ಕೆ ಅನುಕೂಲಕ್ಕೆ ತಕ್ಕನಾಗಿ ಇದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಒಂದು ಕಡೆ ಈ ಕಡೆ ನಾನು ಹೇಳ್ದಂಗೆ ಬಾರ್ಡ್ರ್ ಕಡೆ ಇರುತ್ತೆ ಅದೇ ಹೆಚ್ಚು ಬಿಡ್ಬೋದು, ಒಳಗಡೆ ಇರೋ ಸ್ವಲ್ಪ ಕಮ್ಮಿ ಬಿಡ್ಬೋದು. ಈ ರೀತಿ ಅದನ್ನು ತುಂಬ ನಾವು ಇದು ಮಾಡೋಕ್ಕೆ ಹೋಗೋದು ಬೇಡ. ಯಾಕೆಂದರೆ ಈ ಒಂದು ಸಂಶಯದಲ್ಲೇ ನಿಮಗೆ ಶುರುವಾಗ್ಬಿಡ್ತದೆ. ನಾನು ಹೇಳಿಲ್ವಾ ಬಾಳೆ ಕಮ್ಮಿ ಆಗುತ್ತೆ ಅಂದರೆ, ಬಾಳೆ ಕಮ್ಮಿ ಆಗೋಕ್ಕೆ ಕಾರಣ ಇದು. ನಾಳೆ ಏನಪ್ಪ ಸೋಲಾಗುತ್ತೆ ಅಂತ, ಸೋಲು ಯಾವ್ದು ಹೇಳಿದ್ರು ತೆಂಗಿಗೆ ಸೋಲಾಗುತ್ತೆ ಅಂತ ಹೇಳಿದ್ರು ಮುಖ್ಯ ಬೆಳೆಗೆ. ಆದರೆ ಮುಖ್ಯ ಬೆಳೆ ಏನಾಗಿದೆ 5,000ದಿಂದ 50,000 ಆಗಿದೆ, ಬಾಳೆ ನಮಗೆ ಕೊಡ್ತಾ ಇದೆ.
ಆದರೆ ಅದಕ್ಕೆ ಬೇಕಾದಂಥ ತೀಕ್ಷ್ಣತೆ ಹೆಚ್ಚು ಕಮ್ಮಿ ಆಗ್ತಿರೋದಾಗುತ್ತೆ, ಈ ಇಳುವರಿ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ಅದೇ ರೀತಿ ಇದ್ರ ಪಕ್ಕದಲ್ಲಿರುವಂಥ ಅಡಿಕೆ ಗಿಡಗಳು ಸ್ವಲ್ಪ ನಿಧಾನ ಆಗೋದು ಬೆಳೆಯೋದಕ್ಕೆ ಇವು ಬರ್ರ ಅಂತ ಹೇಳ್ತಾವೆ ಮಧ್ಯದಲ್ಲಿರೋ, ಅರ್ಥ ಆಯ್ತಾ? ಸೊ ಇದೇನಾಗುತ್ತೆ ಅಂದರೆ ಸ್ವಲ್ಪ ತೀಕ್ಷ್ಣವಾದ ಒಂದು ಸ್ವಲ್ಪ ಹೆಚ್ಚು ಚಾಮರ ಬೆಳೆಸಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಬೆಳಿತವೆ ಈ ಅಡಿಕೆ ಗಿಡಗಳು. ಮಧ್ಯದಲ್ಲಿರೋ ಏನಾಗ್ತವೆ, ಎದ್ದು ಬಿಡ್ತವೆ. ಏನಿದು ಕುರ್ರೋ ಅಂತ ಐತೆ ಮರ್ರೋ ಅಂತ ಐತೆ ಅಂದರೆ ನಿಮಗೆ ಅದ್ರ ಉತ್ತರ ಗೊತ್ತಾಗ್ತದೆ. ನಿಧಾನಕ್ಕೆ ಎದ್ದೇಳ್ತಾವೆ, ಅದು ಸಣ್ಣದಾಗಿ ಎದ್ದು ನಿಧಾನಕ್ಕೆ ಹೋಗಿ ಆಮೇಲೆ ಕೊಡ್ತವೆ. ಈ ಹತ್ತದಲ್ಲಿರೋ ಗಿಡಗಳು ಕೊಡೋದಕ್ಕೂ ಈ ಮಧ್ಯದಲ್ಲಿ ದೂರದಲ್ಲಿರೋ ಗಿಡಗಳಿಗೂ ಭಾರಿ ಸಮಯ ವ್ಯತ್ಯಾಸ ಇರುತ್ತೆ. ನನ್ನ ಗೋಟೆ ಹೆಚ್ಚು ಕಮ್ಮಿ ಹಾಕ್ಬಿಡಿ, ನನ್ನ ಗಿಡ ಹೆಚ್ಚು ಕಮ್ಮಿ ದಯವಿಟ್ಟು ತಿಳ್ಕೊಂಬಿಡಿ. ಯಾಕೆಂದರೆ ಇದ್ರ ಚಾಮರ ಅಷ್ಟು ದೊಡ್ಡದಾಗಿ ಹಾಕಿದೆ, ಅದ್ರ ಕೆಳಗಡೆ ಹೆಚ್ಚು ನೆರಳಿರುತ್ತೆ. ಮೊದಲೇ ಜೊತೆಗೆ ಹಾಕ್ಬಿಟ್ಟಿದ್ವಿ ಅಂದರೆ ನಮ್ಗೆ ಆ ಸಮಸ್ಯೆ ಇರ್ತಿರಲಿಲ್ಲ. ಅರ್ಥ ಆಯ್ತಾ? ಸೊ ಈ ರೀತಿ ನಾನು ಮೊದಲನೇ ಸಲ ಅಳವಡಿಸಿದಾಗ ಏನು ಹೇಳಿದೆ, ಸುತ್ತಲೂ ಇರೋ ಬಾಳೆಗಳು ಹಾಕ್ಬೇಡ್ರಿ ಅಂದರೆ ಇಲ್ಲಿ ಏನು ತಲೆ ಕೆಡ್ಸ್ಕೊಂಬಿಡ್ರಿ. ಯಾಕಂದರೆ ಆಗಲೇ ತೆಂಗು ಬೆಳೆದ್ಬಿಟ್ಟಿದೆ. ಇಲ್ಲಿ ಸುತ್ತಲೂ ಹಾಕೋಂಥ ಗಿಡಗಳು ಯಾವುದನ್ನ ಇರಲಿ ನೀವು ಹಾಕೊಂಡೋಗಿ ಬರೀ ಉಕ್ಕೆ ಮಾಡಿಬಿಟ್ಟು ಹಾಕೋದಂಗೆ ಕಲಿತೀರ. ಆ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ಒಂದು ರೀತಿ ಸಮಸ್ಯೆ ಆಗಲ್ಲ. ಆಮೇಲೆ ಅತಿ ಮುಖ್ಯವಾಗಿ ಸ್ನೇಹಿತರೆ, ಇದನ್ನೆಲ್ಲನೂ ಸರಿ, ಇದೆಲ್ಲ ಮಾಡೋದು ಸರಿ, ನಾವು ದುಡ್ಡು ದುಡಿಯೋದು ಸರಿ, ಮಾಡೋದು ಸರಿ, ಎಲ್ಲ ಸರಿ. ಆದರೆ ಎಲ್ಲ ಯಶಸ್ವಿ ಆಗೋದು ನೈಸರ್ಗಿಕ ಕೃಷಿ ಯಾವಾಗ ಹೇಳಿ? ಭೂಮಿ ತಾಯಿ ಬಲವಾನ ಆದಾಗ ಮಾತ್ರ. ಯಾವುದೋ ಭೂಮಿ ತಾಯಿ ಎಷ್ಟು ಬಲವಾನಾಗಿರ್ತಾಳೋ ಅಷ್ಟು ತನ್ನ ಮೇಲಿರೋಂಥ ಮಕ್ಕಳು, ತನ್ನ ಮೇಲೆ ಹುಟ್ಟುವಂಥ ಮಕ್ಕಳುಗಳು ಬಲಶಾಲಿಗಳಾಗಿ ಸದೃಢವಾಗಿ ಬೆಳೀತವೆ, ಯಾವುದೇ ರೋಗ ಬರೋದಿಲ್ಲ. ಅದಕ್ಕೆ ಏನೇನು ಮಾಡೋಕೆ ನಾವು ಬಲವಾನ ಅಂದರೆ, ಮೊದಲನೇ ಸಲ ಮಾತ್ರ ಉಕ್ಕೆ ಹೊಡಿತೀವಿ, ತದನಂತರ ಏನೇ ಕಳೆ ಬೆಳೆದ್ರೆ ಅಥವಾ ನಾವು ಏನೇ ಫಸಲು ಹಾಕಿದ್ರೆ ಏನು ಮಾಡ್ತೀವಿ ಹೇಳ್ರಿ? ನಾವು ಹೇಳಿರೋದು ಫಸಲನ್ನು ಮಾತ್ರ ತೊಗೊಳ್ರಿ. ಯಾವುದೋ ಕಾಳು ಹಾಕಿದ್ದೀವಿ, ಮೆಣಸಿನ್ಕಾಯಿ ಹಾಕಿದ್ದೀವಿ ಮಾಡ್ತೀರಾ, ಇದನ್ನು ಮಾತ್ರ ಮಾಡ್ತೀರಾ, ಆ ಗಿಡನಲ್ಲೇ ಬಿಟ್ಬಿಟ್ಟು ಒಣಗಲ್ಲೇ ಬೀಳಿ. ಮೊದಲನೇದು ವಾಪಸ್ ಕೊಡ್ತಾ ಇದೀವಿ. ಏನೇ ಕಾಷ್ಟ ಬಿದ್ದಿದೆ ಗಿಡಗಳದು ಅದನ್ನು ಅಲ್ಲಿಗೆ ಹಾಕ್ತೀರ. ಏನೇ ಒಣ ತ್ಯಾಜ್ಯ ಬೀಳುತ್ತಾ ಗಿಡಗಳದೆಲ್ಲ ಅದ್ರ ಮೇಲೆ ಮುಚ್ತೀರ. ಎರಡನೇದು, ನೀರನ್ನು ಅತಿ ಹುಷಾರಾಗಿ ಕೊಡ್ತೀರಾ. ನೀರನ್ನು ಏನು ಮಾಡ್ತೀರಾ? ಅತಿ ಹುಷಾರಾಗಿ ಕೊಡ್ತೀರಾ. ಯಾವಾಗ ಜೀವಾಮೃತ ನೀವು ಇದ್ರ ಮೇಲೆ ಎರ್ಸ್ತೀರಾ, ಮುಚ್ಚಿಗೆ ಮಾಡಿದಿರಾ, ಎರೆಹುಳುಗಳು ನಿರಂತರ ಕೆಳಗಡೆ ಇರೋಂಥ ಅತಿ ಪೌಷ್ಟಿಕ ಭರಿತವಾದ ಮಣ್ಣನ್ನು, ಪೋಷಕಾಂಶ ಭರಿತವಾದ ಮಣ್ಣನ್ನು ಏನು ಮಾಡುತ್ತೆ, ಇಕ್ಕೆ ತಂದುಬಿಟ್ಟು ಭೂಮಿ ಮೇಲೆ ಆಗ್ತಾ ಇರುತ್ತೆ. ಇದನ್ನು ನಮ್ಮ ಮುಖ್ಯ ಬೆಳೆಗಳು, ಉಪ ಬೆಳೆಗಳೆಲ್ಲ ಏನು ಮಾಡ್ತವೆ, ಈ ಬೇರುಗಳು ಏನು ಬಂದಿರ್ತಾವೋ ಇವನ್ನ ವಿಘಟನೆ ಮಾಡಿಕೊಡ್ತಾ ಇರ್ತವೆ ಜೀವಾಣುಗಳು. ಇವು ತೊಗೊಂಡು ಏನು ಮಾಡ್ತಿರ್ತವೆ, ನಮ್ಮ ಎಲ್ಲ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತಾ ಇರ್ತವೆ. ಒಂದೊಂದೇ ಹಂತದಲ್ಲಿ ನಾವೇನು ಮಾಡ್ತಾ ಇದೀವಿ, ಇಲ್ಲಿ ಭೂಮಿ ತಾಯಿನ ಬಲವಾನ್ ಮಾಡ್ತಾಯಿದ್ದೀವಿ. ನೀವು ಯಾವಾಗ ಹೆಚ್ಚು ನೀರು ಕೊಡ್ತೀರೋ ನಿಮ್ಮ ಅರಿವಿಲ್ದಾನೆ, ಅಥವಾ ಕೊಟ್ಟರೆ ಬಂದ್ಬಿಡುತ್ತೆ ಅಂತ ತುಂಬ ಜನ ಏನು ಹೇಳಿದ್ರು, ಒದ್ದೆ ಆರಲೇಬಾರ್ದು, ನಿರಂತರ ಕೊಡ್ತಿರ್ಬೇಕು ಅಂತ ಹೇಳ್ತಿರ್ತಾರೆ. ಆದರೆ ಅದರಿಂದ ಮಾಡೋದೇನಂತೆ, ನೀರ್ಮಯ ಆಗ್ತಿದೆ ಮಣ್ಣು ನೀರ್ಮಯ ಆಗ್ತಿದೆ, ಏನಾಗ್ತದೆ, ಪ್ರಾಣವಾಯು ಒಳಗಡೆ ಹೋಗಲ್ಲ, ಪ್ರಾಣವಾಯು ಅಥವಾ ಗಾಳಿ ಒಳಗಡೆ ಹೋಗಲ್ಲ. ಈ ಬೇರುಗಳಿಗೆ ಏನಾಗುತ್ತೆ, ಕೊರತೆ ಆಗುತ್ತೆ. ಕೊರತೆ ಆಗಿದ ತಕ್ಷಣ ಏನಾಗುತ್ತೆ, ಅವು ಬೇರನ್ನ ಮೇಲೆ ತೊಗೊತವೆ. ಏನು ಮಾಡ್ತವೆ, ನಿಮ್ಮ ಅಡಿಕೆದು, ಬಾಳೆದು, ತೆಂಗಿನದೆಲ್ಲ ಬೇರೆ ಏನಾಗ್ತವೆ, ಭೂಮಿ ಮೇಲೆ ಬರುತ್ತೆ. ನಾವೇನು ಮಾಡ್ತೀವಿ, ಅಲ್ಲೇ ಪೋಷಕಾಂಶದ ಕೊರತೆ ಆಗೋಯ್ತು, ಮೇಲೆ ಬಂದ್ಬಿಡ್ತು, ಗೊಬ್ಬರ ಕಮ್ಮಿ ಆಗೈತೆ ಕಣ್ಣ ಮರಿ, ಹೊಸ ಮಣ್ಣು ನೋಡಿ. ಏನು ಮಾಡಿದ್ದೀವಿ ಇಲ್ಲಿ ತಪ್ಪು, ಅತಿ ಹೆಚ್ಚು ನೀರು ಕೊಟ್ಟಿದ್ದೀವಿ, ಉಸಿರಾಡೋಕ್ಕಾಗ್ತಿಲ್ಲ. ಅದೇನು ಮಾಡ್ತಿದೆ ಬೇರು, ಯಾವಾಗ ನೀರು ಮಯ ಆಗ್ಬಿಟ್ಟಿದೆಯೋ ಏನಾಗ್ತಿದೆ, ಈ ಬೇರು ಇಲ್ಲಿರೋಂಥ ಬೇರುಗಳು ಏನು ಮಾಡ್ತವೆ, ಎದಳ್ತಾ ಮೇಲಕ್ಕೆ. ಈ ರೀತಿ ನಿಮಗೆ ಎದ್ದು ಊದ್ಕೊಂಡು ಆ ಮಣ್ಣಿನ ಮೇಲೆ ನಾವೇನು ನೋಡ್ತೀವಿ, ಈ ರೀತಿ ಬೇರುಗಳು ಬರೋದನ್ನು ನೋಡ್ತೀವಿ ದಪ್ಪಗೆ. ಇದು ಮಾಡ್ತಿರೋದು ತಪ್ಪು ಯಾರು, ನಾವೇ ಮಾಡ್ತಾ ಇರೋದು. ಹಾಗಾಗಿ ಆ ರೀತಿ ನೀರು ಕೊಡೋದನ್ನು ನೀವು ನಿಯಂತ್ರಣ ಮಾಡೋದು ಕಲ್ತ್ಬಿಟ್ರೆ, ನಾವು ಮೊದಲೇ ಹೇಳಿದ್ವಿ ಬೆಳಗ್ಗೆ 9-9:30 ಏನಾಗಬೇಕು, ಆ ವಾತಾವರಣದ ಅನುಕೂಲವಾಗಿ ಈ ಕಳೆ ಗಿಡಗಳು ಹಿಂಗನ್ಬೇಕು, ಜೀವ ಉಸುರು ಅಂತ ಅಂದರೆ ಆವಾಗ ನಮ್ಮ ಗಿಡಗಳು ನೀರು ಬೇಕಾಗಿದೆ ಅಂತ. ಸುಮ್ಮನೆ ನೀರು ಕೊಟ್ಟು ಕೂತ್ಕೋಬೇಡಿ. ಕೊಡೋದ್ರಿಂದ ಏನಾಗುತ್ತೆ, ಅತಿ ಹೆಚ್ಚು ನೀರು ಉಪಯೋಗಿಸೋದ್ರಿಂದ ಎಲ್ಲ ಭೂಮಿ ತಾಯಿನ ನೀರನ್ನು ಖಾಲಿ ಮಾಡ್ತಾಯಿದ್ರೆ ನಮ್ಮ ಗಿಡಗಳು ಏನಾಯ್ತು, ತುಂಬ ಸಮಸ್ಯೆ ಆಗ್ತದೆ. ನೀವು ನೀರು ಹೆಚ್ಚಿಕೊಟ್ರಿ ಅಂದಾಗ ಗಿಡಕ್ಕೆ ಹೆಚ್ಚು ಶ್ರಮ ಆಗುತ್ತೆ. ಯಾಕೆಂದರೆ ಅದು ರೋಗಾಣುಗಳು ಬರ್ದಾನೆ, ಅದಕ್ಕೆ ಇದಾಗ್ದಾನೆ ಪೋಷಕಾಂಶಗಳು ತೊಗೊಳ್ಳೋಂಥ ಸಮಸ್ಯೆ ಆದಾಗ ಏನಾಗುತ್ತೆ, ಅವು ಹೆಚ್ಚು ನೀರನ್ನು ಆಚೆ ಹಾಕ್ತಾ ಇರ್ಬೇಕಾಗುತ್ತೆ. ತನ್ನ ಶ್ರಮನೆಲ್ಲ ಎಲ್ಲಿಗೆ ವ್ಯಯ ಮಾಡ್ತಾರೆ, ನೀರನ್ನು ಆಚೆ ಹಾಕಕ್ಕೆ ಮಾಡ್ತಾರೆ. ನೀವೇನು ಮಾಡಿದ್ದೀರಾ, ನೀರು ಕೊಟ್ಟರೆ ಒಳ್ಳೇದು ಅಂತಿದ್ದೀರಾ, ಅಯ್ಯೋ ಕರ್ಮವೇ ಅಂದ್ಬಿಟ್ಟು ಅದು ನೀರನ್ನ ಆಚೆ ಹಾಕೋಕ್ಕೆ ತನ್ನ ಶಕ್ತಿನ ವ್ಯಯ ಮಾಡ್ತಾಯಿದೆ. ಇಳುವರಿ ಕಮ್ಮಿ ಆಗುತ್ತೆ, ಹೆಚ್ಚಾಗುತ್ತೋ. ಆಮೇಲೆ ಯಾವಾಗ ಬೇರೆ ಈ ರೀತಿ ಇದೆ, ಬೇರು ಈ ರೀತಿ ನೀರಿನೊಳಗೆ ಇದೆ, ಯಾವ ರೀತಿ ಕಾಲನ್ನ ನಾವು ಹೆಚ್ಚು ದೇವದಲ್ಲಿ ಬಚ್ಚಲ ಮನೆಯೊಳಗನೆ ಹೆಚ್ಚು ಪಾತ್ರೆ ತೊಳೆಯಿಂದ ನಮ್ಮ ಹೆಣ್ಮಕ್ಳಿಗೆ ಏನಾಗುತ್ತೆ, ಕಾಲೆಲ್ಲ ಇದಾಗಿರೋ ನಾವು ನೋಡ್ತೀವಿ. ನನ್ನ ಚಿತ್ರ ತುಂಬ ಚೆನ್ನಾಗಿ ಬಿಡಿಸ್ತೀನಿ. ಕಾಲು ಏನಾಗ್ತವೆ ಈ ರೀತಿ ಅವ್ರದ್ದು ಇದೆ ಅಂದರೆ ಇಲ್ಲಿ ಸೀಳ್ ಬಿಡೋದು, ಕಾಲು ಹೊಡಿಯೋದನ್ನು
ನಾವು ನೋಡ್ತೀವಿ. ತದನಂತರ ಏನಾಗುತ್ತೆ, ಹೆಚ್ಚೆಚ್ಚು ದೊಡ್ಡದಾಗ್ತವೆ, ರಕ್ತ ಸುರಿತವೆ, ರಕ್ತ ಸುರಿದ್ಮೇಲೆ ಕ್ಯೂ ಆಗ್ತದೆ, ಕೆಲವು ಸಲ ಬೆರಳನ್ನ ಕತ್ತರಿಸೋಂಥದ್ದು ಬರ್ತವೆ. ಅದೇ ರೀತಿ ಏನಾಗ್ತವೆ, ಇಲ್ಲಾಗಿದ ತಕ್ಷಣ ಮುಖ ಯಾವುದೋ ಗಿಡಗಳಿಗೆ ಮರಗಳಿಗೆ ಮೇಲಿರೋಂಥ ಚಾಮ್ರ ಎಲೆಗಳು ಆ ಚಿಗುರುಗಳು ಒಣಗೋದು, ಚಿಗುರು ಅಲ್ಲಿದೆ ಆಗೋದು, ಬೂದಾಗೋದು, ಇದಾಗೋದೆಲ್ಲ ತೋರಿಸ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ನಾವು ಮಾಡ್ತಿರೋದು ದೊಡ್ಡ ತಪ್ಪಿದೆ ಇಲ್ಲಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ಯಾವುದೂ ಸಮಸ್ಯೆ ಆಗಲ್ಲ. ಇನ್ನು ಮುಂದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ತೆಂಗಿನ ಮಾದರಿಗಳಿಂದ, ತೆಂಗು ಅಡಿಕೆ ಮಾದರಿಗಳಿಂದ ಏನಾಗ್ತಾ ಇದ್ದೀವಿ, ನಾವು ಹೊರಗಡೆ ಬರ್ತಾ ಇದ್ದೀವಿ. ಬಂದ್ಬಿಟ್ಟು ಮುಂದಿನ ಸಲಿಗೆ ಪ್ರಶ್ನೋತ್ತರ ತೊಗೊತೀವಿ. ಅದಾದ ನಂತರ ಅಲ್ಪಾವಧಿ ಬೆಳೆಗಳು, ಯಾಕೆಂದರೆ ಹಿಂಗಾರಿ ಬರ್ತಾ ಇದೆ, ಆಗ ಅಲ್ಪಾವಧಿ ತೊಗೊತಾ ಇದ್ದೀವಿ. ತೊಗೊಳೋದ್ರಿಂದ ಅಲ್ಪಾವಧಿ ಬೆಳೆಗಳು ತೊಗೊತೀವಿ, ಮತ್ತೆ ವಾಪಸ್ಸು ತೆಂಗಿನ ಮರದ ರೋಗಗಳಿಗೆಲ್ಲ ಬರ್ತೀವಿ ಒಂದು 2-3 ವಾರದ ನಂತರ. ಈ ರೀತಿ ಮಾಡೋದ್ರಿಂದ ಚಿಕ್ಕನಾಯಕನಹಳ್ಳಿ ಆಗಲಿ, ತಿಪ್ಟೂರು ಎಲ್ಲೇ ಆಗಲಿ, ತೆಂಗಿನ ಸಮಸ್ಯೆಗಳೇನು ಅವನ್ನೆಲ್ಲ ನಾವು ಖಂಡಿತವಾಗಿ ನಾವು ನಿಭಾಯಿಸ್ಬೋದು. ಯಾರಿಗೆ ನಿಮಗೆ ತೊಂದರೆ ಇದೆ ಇದಿದೆ ಅಂದರೆ ಪ್ರಶ್ನೆ ನನ್ನ ಕೇಳಲೇಬೋದು. ಆದರೆ ಅದಕ್ಕೆ ಮುಂಚೆ ಸಂಪೂರ್ಣ 19 ಇವತ್ತು 20ನೇದು ಇದು ಸಂಚಿಕೆ ನಡೀತಾ ಇರೋದು ಎಲ್ಲ ನೋಡಿ ಅರ್ಥ ಮಾಡ್ಕೊಂಡು ದಯವಿಟ್ಟು ಕರೆ ಮಾಡಿ. ಧನ್ಯವಾದ.